ಸರ್ ನಮಸ್ಕಾರ ಸರ್. ನಮಸ್ಕಾರ ಸರ್, ನಾವು ಹೈಂದ ಧ್ವನಿ ಚಾನಲಿಂದ ಬನ್ನಿ ಸರ್. ನಾವು ಹೈಂದ ವರ್ಗದ ಕೆಲವರು ಬಡತನದಿಂದ ಮೇಲೆ ಬಂದಿರ್ತಕ್ಕಂಥವ್ರು, ಏನು ಬ್ಯಾಕ್ ಸಪೋರ್ಟ್ ಇಲ್ದಂಗೆ ಒಂದು ಮುಂಚೂಣಿ ನಾಯಕಿ ಹೊರಹೊಮ್ಮಿರ್ತಕ್ಕಂಥವ್ರನ್ನ ಸಂದರ್ಶನ ಮಾಡ್ತೀವಿ ಸರ್. ಈ ಯುವ ಪೀಳಿಗೆ ಪ್ರೇರಣೆ ಆಗಲಿ ಅನ್ನೋ ದೃಷ್ಟಿಯಿಂದ. ಹಂಗಾಗಿ ತುಮಕೂರು ಭಾಗಕ್ಕೆ ಬಂದಾಗ ಇದು ಧರ್ಮರಾಜ್ ಅವರು ಭಾಳ ಕಡು ಬಡತನದಿಂದ ಬಂದು ಇವತ್ತು ಒಂದು ಬ್ಯಾಂಕ್ ಅಧ್ಯಕ್ಷ ಆಗೋ ಮಟ್ಟಕ್ಕೆ ಬೆಳೆದಿದ್ದಾರೆ ಅಂತ ಕೇಳಿದ್ದೀನಿ ಸರ್. ಹಾಗಾಗಿ ಮತ್ತು ರಿಲೇಷನ್ ಉದ್ಯಮಿಗಳಾಗಿರೋದು ಕೇಳಿದ್ದೀನಿ. ಹಂಗಾಗಿ ನಿಮ್ಮ ಸಂದರ್ಶನ ಅಂತ ಬಂದಿ ಸರ್. ಸಂತೋಷ. ಐಂದರ ಬಗ್ಗೆ ಎಷ್ಟು ಕಾಳಜಿ ಇಟ್ಕೊಂಡು ಐಂದ ಪರ ನೀವೆಲ್ಲ ಓಡಾಡ್ತಿರೋಕ್ಕೆ ನಮ್ಮ ಹೃದಯ ಸ್ವಾಗತ ಮತ್ತು ಧನ್ಯವಾದಗಳು. ಹೇಳಿ ಮುಂದೆ. ಸರ್, ನಿಮ್ಮದು ಡೇಟ್ ಆಫ್ ಬರ್ತ್ ಎಷ್ಟು ಸರ್? 24/7/70. ನಿಮ್ಮ ತಂದೆಯವ್ರಿಗೆ ಎಷ್ಟು ಜನ ಮಕ್ಕಳು ಸರ್? ನಾವು 4 ಜನ ಮಕ್ಕಳು. ನಮ್ಮ ತಂದೆಯವರಿಗೆ. ನಿಮ್ಮ ತಂದೆಯವ್ರು ಏನು ಕೆಲಸ ಮಾಡ್ತಾರೆ? ನಮ್ಮ ತಂದೆಯವರು ಖಾಸಗಿ ಕಂಪ್ನಿ ಅಂದರೆ ಸರಾಯಿ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ನಿಮ್ಮ ಶಿಕ್ಷಣ ಏನಾಗಿದೆ ಸರ್? ನಮ್ಮದು 2nd PUC ಆಗಿದೆ ಸರ್. 2nd PUC ಮುಗಿದ ನಂತರ ನೀವು ಜೀವನ ಮಾಡಲಿಕ್ಕೆ ಏನು ಕೆಲಸ ಆಯ್ಕೆ ಮಾಡ್ಕೊಂಡು? ನಾವು 2nd PUC ಮುಗಿದ ನಂತರ ನಮ್ಮ 2nd PUC ಮುಗಿದ ನಂತರ ನಮ್ಮ ತಂದೆಯವರು ಖಾಸಗಿ ಕಂಪ್ನಿ ಕೆಲಸ ಮಾಡ್ತಾಯಿದ್ರು. ಹಂಗಾಗಿ ನಾವು ಆ ಖಾಸಗಿ ಕಂಪ್ನಿಗೆ ಹೊರಟ್ವಿ. ಯಾಕಂದರೆ ಅವತ್ತಿನ ಕೆಲಸ 2nd PUCಗೆ ಇನ್ನೇನು ಕೆಲಸಗಳನ್ನು ಮಹತ್ವವಾಗಿ ಯಾವ್ದು ಸಿಗಲ್ಲ ಅಂತ ಅನಿಸಿಕೆದ್ರಿಂದ ನಾವು ಮಾಡಿದ್ವಿ 2nd PUC ಅದಕ್ಕೆ ಹೊರಟೋದ್ವಿ. ಹಾಂ ಸರ್. ಏನು ಕೆಲಸಕ್ಕೆ ಹೋದ್ರಿ ಸರ್ ನೀವು? ನಾವು ಖಾಸಗಿ ಕೆಲಸಕ್ಕೆ ಹೋದ್ವಿ. ಕೆಲಸಕ್ಕೆ ಹೋದ್ರಿ. ಎಷ್ಟು ವರ್ಷ ಖಾಸಗಿ ಕೆಲಸ ಮಾಡಿ ಸರ್? ನಾನು 13 ಸೌಂಡ್ ಸರ್. ಹಾಂ ಸರ್. 12/3 1989 ಆವಾಗ ನಾನು ಕೆಲಸಕ್ಕೆ ಸೇರ್ಕೊಂಡೆ. ಹಾಂ ಸರ್. 12/3 ಅಂತ ಕಾಣುತ್ತೆ. 12/3/1989 ಸಾಲಲ್ಲಿ ನಾನು ಸರಾಯಿ ಕಂಪ್ನಿಗೆ ಖಾಸಗಿ ಕೆಲಸಗಾರನಾಗಿ ಕೆಲಸಕ್ಕೆ ಸೇರ್ಕೊಂತೀನಿ ಮೊದಲು. ಹಾಂ ಸರ್. ಅನಂತರ ನನ್ನ ಅವರು ಗುರುತಿಸ್ತಾರೆ. ನಾನು ಯಾವ ರೀತಿ ಕೆಲಸ ಮಾಡ್ತೀನಿ ನೋಡಿಬಿಟ್ಟು ಅವರ ನನ್ನ ಕೆಲಸದ ಬಗ್ಗೆ ಆಸಕ್ತಿ ಮತ್ತು ಪ್ರಾಮಾಣಿಕತೆ ನೋಡಿ ಅವ್ರೇನು ಮಾಡ್ತಾರೆ, ನನ್ನ ಕ್ಯಾಶಿಯರ್ ಕಮ್ ಮ್ಯಾನೇಜರ್ ಅಂತ ಮಾಡ್ತಾರೆ. ಸರಾಯಿ ಡಿಪೋದಲ್ಲಿ ನಾನು ತಾಲೂಕು ಮ್ಯಾನೇಜರ್ ಆಗಿ ನನಗೆ ಹೊಂದ್ತೀವಿ. ಆ ತಾಲೂಕು ದಣಿಯಾಗಿ ಆ ತಾಲೂಕಿಗೆ ಎಲ್ಲ ಕೆಲಸ ಎಲ್ಲ ನನ್ನ ಅಧೀನದಲ್ಲಿ ನಡೆಯೋ ರೀತಿ ಮಾಡಿ ನಾನು ಕಳಿಸ್ತಾರೆ. ಅಲ್ಲಿಂದ ನಾನು 1994-95 ಸಾಲಿನವರೆಗೂ ಸರಾಯಿ ಕಂಪ್ನಿಯಲ್ಲಿ ಕೆಲಸ ಮಾಡ್ತೀನಿ. ಎಲ್ಲೆಲ್ಲಿ ಯಾವ ಏರಿಯಾ ಕೆಲಸ ಮಾಡ್ತಾರೆ? ನಾನು ಚಿಕ್ಕನಹಳ್ಳಿ ತಾಲೂಕು ಮಾಡ್ತೀನಿ, ಮತ್ತು ಕೊರಟಗೆರೆ ಮಾಡ್ತೀನಿ, ತುರೇಕೆರೆ ಮಾಡ್ತೀನಿ, ಅಲ್ಲಿಂದ ತುಮಕೂರು ತಾಲೂಕಲ್ಲಿ ಮಾಡ್ತೀನಿ. ಅಷ್ಟು ತಾಲೂಕಲ್ಲಿ ನೀವು ಸರಾಯಿ ಡಿಪೋದ ಮ್ಯಾನೇಜರ್ ಕೆಲಸ ಮಾಡ್ತೀನಿ. ಸರ್, 2006ರಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದಾಗ ಸರಾಯಿ ನಿಲ್ಲಿಸ್ಬಿಡ್ತಾರೆ ಸರ್. ಅದಾದ ನಂತರ ನೀವೇನು ಮಾಡ್ತೀವಿ ಸರ್? ಅದಾದ ನಂತರ ನಾನೇ ಮಾಡ್ತೀನಿ. ಖಾಸಗಿಗೆ ನಮಗೇನು ಇದ್ದಲ್ಲ ಆ ಕಂಪನಿ ಮಾಲೀಕರದು ವೈನ್ ಸ್ಟೋರ್ ಇರ್ತಾರೆ. ಅಂದರೆ ರಿಟೇಲ್ ಶಾಪು ಮತ್ತು ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಇರುತ್ತೆ. ಅದರ ಮ್ಯಾನೇಜರ್ ಆಗಿ ನಾನು ಮತ್ತೆ ಅದೇ ಲಿಕ್ಕರ್ ಡಿಪಾರ್ಟ್ಮೆಂಟಲ್ಲಿ ಮತ್ತೆ ಮುಂದುವರಿತೀನಿ, ಕಂಟಿನ್ಯೂ ಮಾಡ್ತೀನಿ. ಅಲ್ಲಿಂದ ಸುಮಾರು 2012 ಅಂದರೆ 30/6/2012ವರೆಗೂ ನಾನು ಖಾಸಗಿ ಕಂಪ್ನಿಲಿ ಕೆಲಸ ಮಾಡ್ತೀನಿ. ಅಲ್ಲೇ ಬಾರ್ ಆ್ಯಂಡ್ ರೆಸ್ಟೋರೆಂಟ್. ಅಲ್ಲಿ ಏನು ಕೆಲಸ ಸರ್? ಅಲ್ಲಿ ಮ್ಯಾನೇಜರ್ ಆಗಿ ಮೇಂಟೆನೆನ್ಸ್ ಮಾಡೋದು ಕೆಲಸ ಮಾಡ್ತಾ ಇರ್ತೀನಿ. ಅದರ ಜೊತೆಗೆ ನಾನೇನು ಮಾಡ್ತೀನಿ, 2006ನೇ ಇಸ್ವಿಯಿಂದ ರಿಯಲ್ ಎಸ್ಟೇಟಲ್ಲಿ ಪಾಲ್ಗೊಳ್ತೀನಿ. ಅಂದರೆ ನೀವು ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಮ್ಯಾನೇಜರ್ ಆಗಿ ಜೊತೆಗೆ ಕೆಲಸ ಮಾಡ್ತಿದ್ದೀರಾ? ಹೌದು, ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಮ್ಯಾನೇಜರ್ ಆಗಿ 2006ನೇ ಇಸ್ವಿಯಿಂದ ನಾನು ಜೊತೆಗೇನೆ ಅಂದರೆ ರಿಯಲ್ ಎಸ್ಟೇಟ್ನ ಪ್ರಾರಂಭ ಮಾಡ್ತೀನಿ. ಅಲ್ಲ, ಆ ರಿಯಲ್ ಎಸ್ಟೇಟ್ ಉದ್ಯಮಕ್ಕೆ ಹೋಗ್ಲಿಕ್ಕೆ ಏನು ಕಾರಣ? ಯಾಕೆ ಹೋದ್ರಿ? ಈ ಖಾಸಗಿ ಕಂಪ್ನಿಯಲ್ಲಿ ಕೆಲಸ ಎಷ್ಟು ವರ್ಷ ಮಾಡಿದ್ರು ನಮ್ಮ ಬಟ್ಟೆ ನಡೆಸಿ ಬಿಟ್ಟರೆ ನಮ್ಮ ಜೀವನಕ್ಕೆ ಗೂಡು ಸೂರು ಏನು ಮಾಡ್ಕೊಳಕ್ಕಾಗಲ್ಲ. ಆ ಇಂಟೆನ್ಷನ್ ಇಟ್ಕೊಂಡು ಲೈಫ್ ಸೆಟ್ಲ್ಮೆಂಟ್ ಆಗಲ್ಲ ಅನ್ನೋ ಕಾರಣಕ್ಕೆ ನಾನೇ ಮಾಡ್ತೀನಿ. ಖಾಸಗಿ ಕಂಪ್ನಿಯಿಂದ ರಿಯಲ್ ಎಸ್ಟೇಟ್ಗೆ ಅಂದರೆ ಅದರ ಜೊತೆಗೆ ಕೆಲಸ ಮಾಡ್ಕೊಂಡು ಹೋಗ್ತೀವಿ. ಅದ್ರ ಜೊತೆಗೆ ಕೆಲಸ ಮಾಡ್ಕೊಂಡು ಜೊತೆಯಾಗಿ ನೀವು ಯಾಕಂದ್ರೆ ಅಲ್ಲಿ 12 hours ಡ್ಯೂಟಿ ಮಾಡೋದ್ರಿಂದ ಅಲ್ಲಿ ಏನು ನೀವು ಸುಮ್ಮನೆ ಜಸ್ಟ್ ಏಜೆಂಟ್ ಕೆಲಸ ಮಾಡಿದ್ರೆ ಏನು ಮಾಡಿ ಸ್ಟಾರ್ಟ್ ಕೆಲಸ ಮಾಡ್ತಾ ಇದ್ದೆ. ನಾನೊಂದು 2-3 ಸ್ನೇಹಿತರು ಸೇರ್ಕೊಂಡು ಒಂದು ಏಜೆಂಟಾಗಿ ಕೆಲಸ ಮಾಡ್ತಾ ಇರ್ತೀನಿ. ಸೈಟ್ ಕೊಡ್ಸೋದು ತೊಗೊಳೋದು, ಸೈಟ್ ಕೊಡ್ಸೋದು ತಗೊಳ್ಳೋದು ಆ ಥರ ಮಾಡ್ತಾ ಹೋಗ್ತೀನಿ ನಾನು. ಯಾಕಂದರೆ ಅಲ್ಲಿ ಜನಸಂಖ್ಯೆ ಜಾಸ್ತಿ ಇರುತ್ತೆ, ಹೋಗಿ ಬರೋಲ್ಲ ಜಾಸ್ತಿ ಇತ್ತು. ಆ ಇಂಟೆನ್ಷನ್ ಇಟ್ಕೊಂಡು ನಮಗೊಂದು ಅನುಕೂಲ ಆಯಿತು. ಅದು ನನಗೆ ಅಲ್ಲಿ ಒಂದು ನಾನೊಬ್ಬ ರೆಕಗ್ನೈಸ್ ಆದೆ, ಸಮಾಜಕ್ಕೆ ಗುರುತರವಾಗಿ ಫೀಲ್ಡಲ್ಲಿ ಗುರುತರವಾಗಿ ಗುರುತಿಸ್ಕೊಂಡೆ. ಏಜೆಂಟಾಗಿ ಗುರುತಿಸ್ಬಿಟ್ರೆ ನೀವು ಆಲ್ರೆಡಿ? ಹೌದು, ಏಜೆಂಟಾಗಿ ಗುರುತಿಸ್ಕೊಂಡೆ. ಅಲ್ಲಿಂದ ನಾನು ಮಾಡ್ತೀವಿ ಒಂದು 4-5 ಜನ ಸ್ನೇಹಿತರು ಸೇರ್ಕೊಂಡು ಸಣ್ಣದಾಗಿ ಒಂದು ಸಣ್ಣ ಲೇಔಟ್ಗಳನ್ನ ಪ್ರಾರಂಭ ಮಾಡ್ತೀವಿ ನಾವು. ಆರಂಭದಲ್ಲಿ ದುಡ್ಡು ರಿಲೇಷನ್ ತಕ್ಷಣ ದುಡ್ಡು ಬಿಸ್ನೆಸ್ ಅದು. ಆ ದುಡ್ಡನ್ನು ಹೆಂಗೆ ಹೂಡಿಕೆ ಮಾಡಿದ್ರಿ ನೀವು? ಎಷ್ಟು ಮಾಡಿದ್ರಿ? ನಾವು ಸೇವಿಂಗ್ಸ್ ಏನು ಮಾಡಿದ್ವಿ, ಸೇವಿಂಗ್ಸು ಮತ್ತು ಕೋಆಪರೇಟಿವ್ ಬ್ಯಾಂಕ್ಗಳಲ್ಲಿ ಸಾಲ, ನಮ್ಮ ಒಡೆಯರುಗಳ ಮೇಲೆ ಸಾಲ, ಆ ಥರ ಎಲ್ಲ ನಮ್ಮ ಹಣಕಾಸಿನೆಲ್ಲ ಸಾಲ, ಮತ್ತು ನಮಗೆ ಆತ್ಮೀಯರು ಮತ್ತು ರಿಲೇಟಿವ್ ಇರ್ತಾರಲ್ಲ ಅವ್ರ ಕಡೆಯಿಂದ ಸ್ವಲ್ಪ
ಹೂಡಿಕೆ ಥರ ಅಂದರೆ ಏನೋ ಇಂಟ್ರೆಸ್ಟ್ಗೆ ಸಮ್ ಪರ್ಸೆಂಟ್ ಕೊಡ್ತೀವಿ ಅಂತೇಳಿ ಇಂಟ್ರೆಸ್ಟ್ ತಗೊಂಡು ಅಲ್ಲಿಂದ ನಾವು ಹೂಡಿಕೆ ಮಾಡ್ತೀವಿ. ಆರಂಭದ ದಿನಗಳಲ್ಲಿ ಎಷ್ಟು ಹಾಕಿದ್ರು ಅಂದಾಜು ಅಮೌಂಟು? ಅಂದಾಜು ಒಂದು ಅವತ್ತಿಗೆ ಒಂದು 5-5 ಲಕ್ಷ ಅಮೌಂಟ್ ಹಾಕಿದ್ವಿ ನಾವು ಅವತ್ತಿಗೆ. ಅಂದರೆ 2000 ಯಾವ ಇಸ್ವಿ ನಾವು 2006ನೇ ಇಸ್ವಿ 6ನೇ ಇಸ್ವಿಯಲ್ಲಿ ಮಾಡಿದ್ದು ಆಲ್ರೆಡಿ 9ನೇ ಇಸ್ವಿಲಿ 9ರಲ್ಲಿ ಹಾಕ್ತೀವಿ. ತಲಾ ಕೈ ಲಕ್ಷ ಆಗ್ತಿದೆ. ಕಲಾಕೈದು ಅಂದರೆ ಅವಾಗ ಜಮೀನು ತೊಗೊಂಡು ಏನೇ ಮಾಡಿಸಿ ಮಾಡ್ಕೊಂಡು ಅಗ್ರಿಮೆಂಟ್ ಮಾಡಿ ಡೆವಲಪ್ಮೆಂಟ್ ಮಾಡಿ ಅವ್ರಿಗೆ ಕೊಡೋಂಥದ್ದು ಅವ್ರಿಗೆ ಕೊಟ್ಟು ಮಿಕ್ಕಿದ್ದೆಲ್ಲ ನಮ್ಮ ಸ್ನೇಹಿತರು ನಾವು ಎಲ್ಲ ಹಂಚ್ಕೊಂಡು ಪಾಲ್ದಾರಿಕೆಯಲ್ಲಿ ನಡ್ಕೊಂಡು ಹೋಗ್ತೀವಿ. ರಿಯಲ್ ಎಸ್ಟೇಟ್ ಉದ್ಯಮ ಅಂತಕ್ಕಂದ್ರೆ ಅದು ಶ್ರೀಮಂತರ ಒಂದು ವ್ಯವಹಾರ ಅಂತಾರೆ. ನೀವು ಬಡತನದ ಬರ್ತೀರ ಒಬ್ಬ ಕೂಲಿ ಕಾರ್ಮಿಕರಾಗಿ, ಅದು ಹೆಂಗೆ ನಿಮಗೆ ಎಟಿಕ್ತದು, ಹೆಂಗೆ ಇದಾಯಿತು? ನಾವು ಯಾವಾಗಲೂ ಬಾರ್ ಅಂಡ್ ರೆಸ್ಟೋರೆಂಟಲ್ಲಿ ಇದ್ದಾಗ ಸಾಮಾನ್ಯವಾಗಿ ಏಜೆಂಟ್ರುಗಳು ಮತ್ತು ಲೇಔಟ್ನ ಮಾಡ್ತಕ್ಕಂಥ ಮಾಲೀಕರುಗಳು ಮತ್ತೆ ಏಜೆಂಟ್ರುಗಳು ಮತ್ತೆ ಜಮೀನು ಕೊಡ್ಸೋಂಥವ್ರು ಜಮೀನು ಕೊಳ್ಳೋಂಥವ್ರು ಎಲ್ಲ ಬರ್ತಾ ಇರ್ತೀವಿ. ಇದ್ರ ಮೇಲೆ ನಾವೇನು ಮಾಡ್ತೀವಿ, ಅಲ್ಲಿ ವಿಶ್ವಾಸ ಸಿಗುತ್ತೆ. ಆ ವಿಶ್ವಾಸದ ಮೇಲೆ ಹಂಗೆ ಕಂಟಿನ್ಯೂ ಆಗುತ್ತೆ ನಮಗೆ. ಆ ಒಂದು ವಿಶ್ವಾಸ ನಿಮ್ಗೆ ಇಲ್ಲಿ ಬಂದ ಒಂದು ಇದಾಗಿತ್ತು. ಹೌದು, ಈ ವ್ಯವಹಾರ ಮಾಡಕ್ಕೆ ಅಲ್ಲಿಂದ ಸ್ನೇಹಿತರು ಸಿಗ್ತಾರೆ. ಅದೇ ರೀತಿ ಹಂಗೆ ನಾವು ಕಂಟಿನ್ಯೂ ಮಾಡ್ಕೊಂಡು 2009ರಿಂದ ರಿಲೀಸ್ ಮಾಡ್ತಿದ್ದೀರಾ? ಹೌದು, 2009ರಿಂದ ಇಲ್ಲಿವರೆಗೂ ನಾವು ರಿಯಲ್ ಎಸ್ಟೇಟ್ ಬಾರ್ ಇಂಡಸ್ಟ್ರಿ ಬಿಟ್ಬಿಟ್ಟ ಸರ್? ಬಾರ್ ಇಂಡಸ್ಟ್ರಿ 2012 ಇಸ್ವಿಗೆ ನಾನು ಬಾರ್ ಇಂಡಸ್ಟ್ರಿ ಬಿಡ್ತೀನಿ. ಕೆಲಸ ಬಿಡ್ತೀನಿ. ಪೂರ್ವವಾಗಿ ಇದರಲ್ಲಿ ತೊಡಗುತ್ತೀರಾ? ಹೌದು, ನಮ್ಮ ತಂದೆಯರು ಏನು ಹೇಳಿದ್ರು, ನಾನು ಇರೋವರೆಗೂ ಇರೋ ಲಿಕ್ಕರ್ಲಿ ಅಂತ ಹೇಳಿದ್ರು. ಕಾಲ್ವ ಅಂತಾರೆ, ಕಾಲ್ವ ಆದ ತಕ್ಷಣ ನಾನೇ ಮಾಡ್ತೀನಿ. 2012ಕ್ಕೆ ನಾನು ಲಿಕ್ಕರ್ನ ಕ್ಲೋಸ್ ಮಾಡ್ಬಿಡ್ತೀನಿ. ಬಸ್ ಪೂರ್ವವಾಗಿ ಇದಕ್ಕೆ ತೊಡಗುತ್ತೀರಾ? ಹೌದು. ಸರ್, ನೀವು ಈಗ ರಿಲೇಷನ್ನ ಯಾವ್ಯಾವ ಭಾಗದಲ್ಲಿ ಮಾಡ್ತಿದ್ದೀರಿ ಪ್ರೆಸೆಂಟ್? ತುಮಕೂರು ತಾಲೂಕು ಭಾಗ, ತುಮಕೂರು ಸುತ್ತಮುತ್ತ ಅಷ್ಟೇ. ನೀವು ಒಬ್ಬ ಕೂಲಿ ಕಾರ್ಮಿಕರಾಗಿ ಹೊರಹೊಮ್ತೀರಾ, ಒಬ್ಬ ಸರಾಯದ್ರಲ್ಲಿ ಒಬ್ಬ ರಿಲೇಷನ್ ಉದ್ಯಮಿಗಳಾಗ್ತೀರಾ. ಅದರ ಜೊತೆಯಾಗಿ ನಿಮಗೆ ಬ್ಯಾಂಕಿಂದ ಹೆಂಗೆ ಓಡಾಟ ಬೆಳೆಯುತ್ತೆ? ಕಾಳಿದಾಸ ಬ್ಯಾಂಕ್ ಈ ರಿಯಲ್ ಎಸ್ಟೇಟ್ ಪ್ರಾರಂಭ ಮಾಡಿದಲ್ವ, ಪ್ರಾರಂಭ ಮಾಡಿದಾಗ ಏನಾಗುತ್ತೆ, ನಾವು ಬೇರೆಯವರಿಗೆ ಸಾಲ ಕೊಡಿಸೋದು, ಸೈಟ್ಗಳ ಮೇಲೆ ವ್ಯಾಪಾರ ಮಾಡೋದಲ್ಲ. ನೀವು ಬೇರೆ ಬ್ಯಾಂಕ್ ಕೊಡಿಸ್ತಿದ್ದೀರಾ? ನ್ಯಾಷನಲ್ ಬ್ಯಾಂಕ್ಗಳಲ್ಲಿ ಎಲ್ಲ ಸ್ಟಾರ್ಟ್ ಮಾಡ್ತೀವಿ. ಅವ್ರು ಕೋಪರೇಟಿವ್ ಸೊಸೈಟಿಗಳಲ್ಲಿ ಕೊಡಿಸ್ತಿದ್ವಿ. ಕೋಪರೇಟಿವ್ ಸೊಸೈಟಿ ಎಲ್ಲ ಕೊಡ್ತಾ ಇದ್ವಿ. ಅವಾಗ ಏನಾಗುತ್ತೆ, ನಮಗೆ ಬೇರೆಯವ್ರದ್ದು ಯಾವ ರೀತಿ ಕೊಡ್ತಿದ್ರು, ಅವರೆಲ್ಲ ಯಾಕೆ ಸಾಲ ಕೊಡೋಕ್ಕೆ ಎಷ್ಟು ಹಿಂದೆ ಮುಂದೆ ನೋಡ್ತಿದ್ರು. ಆಮೇಲೆ ನಮ್ಮ ಅಂದರೆ ಬಡವರಿಗೆ ಯಾರಿಗೂ ಅವರು ಸಹಕಾರ ಮಾಡ್ತಾ ಇರಲಿಲ್ಲ. ಅದನ್ನೆಲ್ಲ ನೋಡ್ಬಿಟ್ಟು ನಾವು ಮಾಡಿದ್ವಿ, ನಾವು ಒಂದು ಯಾಕೆ ಮಾಡಬಾರ್ದು ಬ್ಯಾಂಕು ಅಂತ. ಒಂದು ಎರಡನೇದು, ನಮ್ಮ ಸಮಾಜದಲ್ಲಿ ಒಂದೇ ಬ್ಯಾಂಕ್ ಇತ್ತು ಅಲ್ಲಿವರೆಗೂ, ಯಾವುದು ಬೇರೆ ಇಲ್ಲ. ಕನಕಪತಿ ಸಹಕಾರ ಸಂಘ ಅಂತ ಒಂದಿತ್ತು. ಅದಾದಮೇಲೆ ಮಹಿಳೆಯರದು ಮತ್ತು ಮಹಿಳಾ ಕೋಪರೇಟಿವ್ ಬ್ಯಾಂಕ್ ಇತ್ತು. ಎರಡೇ ಸಾಕಾದಿತ್ತು. ಹಂಗಾಗಿ ನಾವು ಒಂದು ಯಾಕೆ ಮಾಡಬಾರ್ದು ಅಂತ ನಾವು ಅಲ್ಲಿಂದ ಒಂದು ಐಡಿಯಾಲಜಿ ಬಂದಂಗೆ, ನಾವು ಒಂದು ನಮ್ಮ ಸಮಾಜಕ್ಕೆ ನಾವು ಒಂದಿಷ್ಟು ದುಡಿಮೆ ಮಾಡಿ ನಮ್ಮ ಸಮಾಜಕ್ಕೆ ಒಂದು ಕೊಡುಗೆ ಕೊಡೋಣ. ನಾವು ಒಂದಿಷ್ಟು ಸಂಘ ಸಂಸ್ಥೆ ಜೊತೆ ಇದ್ದಂಗೆ ಆಗುತ್ತೆ, ನಾವು ಸಂಘ ಕಟ್ಟಿದಂಗೆ ಆಗುತ್ತೆ, ಜನಗಳು ಕಮ್ಯುನಿಕೇಶನ್ ಆಗುತ್ತೆ. ಇದರಿಂದ ಎಲ್ಲರಿಗೂ ಸಹಕಾರ ಅಂದರೆ ಒಬ್ಬರಿಂದ ಒಬ್ಬರಿಗೆ ಸಹಕಾರ ಆಗುತ್ತೆ. ಆ ಸಹಕಾರದಿಂದ ಅನುಕೂಲ ಆಗುತ್ತೆ ಅನ್ನೋ ಒಂದೇ ಒಂದು ಆಲೋಚನೆ ಇಟ್ಕೊಂಡು ನಾವು ಸರ್ವಿಸ್ ಮಾಡಬೇಕು ಅಂತ. ನಮ್ಮ ಸಮಾಜ ನಮ್ಮದು ಒಂದು ಸರ್ವಿಸ್ ಆಗುತ್ತೆ, ಸರ್ವಿಸ್ ಮಾಡೋಣ ಅಂತ ಹೇಳ್ಬಿಟ್ಟು ನಾವು ಮಾಡ್ತೀವಿ. ಸಹಕಾರ ಸಂಘಕ್ಕೆ ಪ್ರಾರಂಭ ಮಾಡ್ತೀವಿ. ಅದಕ್ಕೆ ಎಲ್ಲ ಸಹಕಾರ ಸಂಘ ಮಾಡೋಕ್ಕೆ ಪ್ಲಾನ್ ಮಾಡಿದ್ದು, ಈ ಸೊಸೈಟಿ ಎಲ್ಲ ಮಾಡೋಕ್ಕೆ ನಮ್ಮ ಗುರುಗಳಾದ MN ಇದಾರಲ್ಲ, MN ಅವರು ಇದಕ್ಕೆ ಮುಂಚೂಣಿಯಲ್ಲಿ ತಗೊಂಡ್ಬರ್ತಾರೆ. ಅವರು ಒಂದು ಕೋಪರೇಟಿವ್ ಸೊಸೈಟಿ ಮಾಡೋಣ ಅಂತ ಹೇಳ್ಬಿಟ್ಟು ಬಂದಾಗ ಅದ್ರ ಜೊತೆಯಲ್ಲಿ ನಮ್ಮ VR ವೆಂಕಟೇಶ್ ಅಂತಿದ್ದಾರೆ, ನಮ್ಮ ಲಾಯರು, ಅವ್ರು ಬರ್ತಾರೆ. ಅವರು ಅಲ್ಲಿಂದ ನಾವು ಮಾಡ್ತೀವಿ, ಪ್ರಾರಂಭ ಮಾಡ್ತೀವಿ. ಅಲ್ಲಿಂದ ಶೇರ್ ಕಲೆಕ್ಟ್ ಮಾಡೋದು, ಡೈರೆಕ್ಟ್ಗಳನ್ನ ಎಲ್ಲ ಒಂದು ಸಮ್ಮೇಳನ ಮಾಡ್ಕೊಂಡು MN ಅವರ MN ಅಂತ ಕರೀತಾರೆ. ಅವ್ರು M ನಾರಾಯಣ ಅಂತ ಅವ್ರ ಹೆಸರು. ಅದನ್ನ ಅವ್ರನ್ನ ಎಲ್ಲರೂ ಶಾರ್ಟ್ ಆಗಿ MN ಅಂತ ಕರೀತಾರೆ. MN ಅವ್ರ ನೇತೃತ್ವದಲ್ಲಿ ಮೊದಲು ಪ್ರಾರಂಭ ಮಾಡೋಕ್ಕೆ ಪ್ಲಾನ್ ಮಾಡ್ತೀವಿ. ಅವ್ರಿಗೆ ಸ್ವಲ್ಪ ಆರೋಗ್ಯದ್ದು ಸಮಸ್ಯೆ ಆಗುತ್ತೆ, ಸ್ವಲ್ಪ ಲೇಟ್ ಆಗುತ್ತೆ. ಆದರೂ ಅವರು ರೆಡಿ ಆಗಿದ್ದ. ಅವ್ರು ಏನಾಗಿದ್ರು? ಅವರು ಕಾಲೇಜಲ್ಲಿ ಲೆಕ್ಚರರ್ ಆಗಿದ್ದಾರೆ. ಲೆಕ್ಚರ್ ಅಂದರೆ ಕಾಳಿದಾಸ ಸ್ಕೂಲಲ್ಲಿ PE ಟೀಚರ್ ಆಗಿರ್ತಾರೆ ಅವರು ಕಾಲೇಜಲ್ಲಿ. ಹಂಗಾಗಿ ಅವರು ಒಬ್ಬ ನಿವೃತ್ತ ಶಿಕ್ಷಕರಾಗಿದ್ದರಿಂದ ನಾವು ಅವ್ರ ಜೊತೆ ಸಾಗೋಕ್ಕೆ ಯೋಚನೆ ಮಾಡಲಿಲ್ಲ. ಅಂದರೆ ನಿಮ್ಮ ಬ್ಯಾಂಕನ್ನು ಮಾಡೋಕ್ಕಂಥ ಉದ್ದೇಶ, ನೀವು ರಿಲೀಸ್ ಆಗಿದ್ರೆ ಆ ಒಂದು ಗ್ರಾಹಕರು ತಗೊಳ್ತಕ್ಕಂಥ ತೊಂದರೆಗಳು ನೋಡ್ತೀರಿ. ನೀವು ಬ್ಯಾಂಕಲ್ಲಿ ಡಾಕ್ಯುಮೆಂಟ್ ಬೇಕು, ಲೋನ್ ಕೊಡೋ ಅಂತೇಳಿ. ಆ ಬ್ಯಾಂಕ್ ಅಂದ ತಕ್ಷಣ ಅದು ಒಬ್ಬರದಾಗಲ್ಲ, 100 ಜನ ಒಂದು ಟೀಮಿಂದ ಮಾಡ್ತಕ್ಕಂಥ ಬ್ಯಾಂಕ್ ಅದು. ಆ ನೀವು ಯೋಚನೆ ಮಾಡಿದ ನಂತರ ನಿಮ್ಮ ಸ್ನೇಹಿತರು ಯಾರ್ಯಾರು ಬಂದರು ನಿಮ್ಮ ಜೊತೆ ಕೈ ಜೋಡಿಸ್ಲಿಕ್ಕೆ? ನನ್ನ ಜೊತೆ ಅವಾಗ ಮೊದಲನೇದಾಗಿ VR ವೆಂಕಟೇಶ್ ಬರ್ತಾರೆ. ವೆಂಕಟೇಶ್ ಅವರು ಆದಮೇಲೆ ರಾಮಚಂದ್ರ ಅಂತೇಳಿ ಬರ್ತಾರೆ. ರಾಮಚಂದ್ರ ಅವರು ಆದಮೇಲೆ ಮತ್ತೆ ರಾಮಚಂದ್ರ ಅವ್ರು ನಟರಾಜ್ ಅಂತೇಳಿ ಅವರೇ ಕರ್ಕೊಂಡ್ಬರ್ತಾರೆ. ನಾನು ವಿಶ್ ಅಂತ ಹೇಳ್ಬಿಟ್ಟು ನಮ್ಮಲ್ಲಿ AAA ಆಗಿರ್ತಾರೆ ನಮ್ಮ ಸಾಹೇಬ್ರವರು, ಅವ್ರು ಕರ್ಕೊಂಡ್ಬರ್ತೀವಿ. ಅದಾದ ನಂತರ ಗುರುಪ್ರಕಾಶ್ ಅಂತೇಳಿ, ಮತ್ತು
ಸುಶೀಲಮ್ಮ ಅಂತೇಳಿ ಮತ್ತು ಪುಷ್ಪಮ್ಮ ಅಂತೇಳಿ ಮತ್ತು ಅವರೆಲ್ಲ ಡೈರೆಕ್ಟರ್ಗಳ ಅಂತೇಳಿ ರಿಟೈರ್ಡ್ ಸರ್ವಿಸ್ ಕೊಟ್ಟಿರ್ತಾರೆ. ಹ್ಞೂ ಅವ್ರನ್ನ ಇಷ್ಟು ಜನ ಸೇರ್ಕೊಂತೀವಿ. ತದನಂತರ ಒಬ್ಬರು ಸೇಲ್ ಟ್ಯಾಕ್ಸಲ್ಲಿ ಕೆಲಸ ಮಾಡ್ತಾರೆ ಲಿಂಗಣ್ಣ ಅಂತ ಹೇಳ್ಬಿಟ್ಟು, ಅವ್ರನ್ನೂ ಸಹ ನಾವು ಮೊದಲನೇ ಟರ್ಮ್ಗೆ ತಗೊಂತೀವಿ. ಮೊದಲನೇ ಟರ್ಮ್ಗೆ ಅವ್ರನ್ನ ಎಲ್ಲ ಸೇರಿ ಒಗ್ಗೂಡಿ ನಾವು ಮಾಡ್ತೀವಿ, ಸಂಸ್ಥೆಯನ್ನು ಪ್ರಾರಂಭ ಮಾಡ್ತೀವಿ. ಸಂಸ್ಥೆಯನ್ನು ಪ್ರಾರಂಭ ಮಾಡಿ ಎಷ್ಟನೇ ಇಸ್ವಿಗೆ ಆರಂಭ ಮಾಡಿದ್ರಿ? 2015 ಇಸ್ವಿ 25/5/2015ಕ್ಕೆ ನಮಗೆ ಪರ್ಮಿಷನ್ ಕೊಡ್ತಾರೆ. ಅವತ್ತು ಸಹಕಾರ ಇಲಾಖೆ ಅವತ್ತು ಇನಾಗ್ರೇಷನ್ ಡಿಸ್ಟ್ರಿಕ್ಟ್ ಬ್ಯಾಂಕಾ ಇಲ್ಲ, ಅವಾಗ ತಾಲೂಕ್ ಬ್ಯಾಂಕ್ ಆಗಿ ಪರಿವರ್ತನೆ ಮಾಡ್ತೀವಿ. ತಾಲೂಕಿಗೆ ಮಾತ್ರ ನಮ್ಗೆ ಸಂಬಂಧ ಇರುತ್ತೆ. ತಾಲೂಕಲ್ಲಿ ಕಾರ್ಯವ್ಯಾಪ್ತಿ ತಾಲೂಕು ಮಾಡ್ಕೊಂಡು ಅವತ್ತು 782 ಜನ ಷೇರು, ಆ ವರ್ಷದ ಪ್ರಾರಂಭಿಕ ಒಟ್ಟು ಸದಸ್ಯರು 782 ಜನ ಇರ್ತಾರೆ. ಅದರಲ್ಲಿ ಷೇರ್ ಬಂಡವಾಳ 12,06,100 ರೂಪಾಯಿ ಬರುತ್ತೆ. ಮತ್ತು ಠೇವಣಿ ಎಲ್ಲ 24,22,856 ರೂಪಾಯಿ ಆಗುತ್ತೆ. ಅಷ್ಟನ್ನು ಒಗ್ಗೂಡಿಸ್ಕೊಂಡು ಆ ವರ್ಷ ನಾವು ಪ್ರಾರಂಭ ಮಾಡ್ತೀವಿ. ಪ್ರಾರಂಭ ಮಾಡಿ ಆ ಸಂಸ್ಥೆ ಅಲ್ಲಿಂದ ಪ್ರಾರಂಭ ಆಗುತ್ತೆ. ಅಲ್ಲಿಂದ 2015, 16, 17, 18, 19, 20ನೇ ಸಾಲಿಗೆ 5 ವರ್ಷದ ಟರ್ಮ್ಗೆ MN ಅವರು ಅಧ್ಯಕ್ಷರಾಗಿರ್ತಾರೆ. 5 ವರ್ಷ ಆದ ನಂತರ 2020 ಮತ್ತು 25 ಆರಂಭದಲ್ಲಿ ಎಷ್ಟು ಆಗ್ತಿದೆ ಅಮೌಂಟ್ ಅದು ಹೂಡಿಕೆ? ಆರಂಭದಲ್ಲಿ ಎಲ್ಲ 2 ಲಕ್ಷ 3 ಲಕ್ಷ ಹಾಕಿರ್ತೀವಿ. ಶೇರ್ದೆಲ್ಲ ಹೆಚ್ಚು ಕಡಿಮೆ 783 ಜನ ಅಂದರೆ ಹೆಚ್ಚು ಕಡಿಮೆ ಶೇರ್ ಅಮೌಂಟ್ 12 ಲಕ್ಷ ಚಿಲ್ಲರೆ ಅದೇ ಆಗಿರುತ್ತೆ. 12 ಲಕ್ಷ ನಾವೊಂದು 20 ಲಕ್ಷ ಹಾಕಿರೋದು 30 ಲಕ್ಷ ಹಾಕಿಬಿಟ್ಟು ಪ್ರಾರಂಭ ಮಾಡಿರ್ತೀವಿ 2015. 2020ನೇ ಸಾಲಿಗೆ ಬಂದಾಗ ಅಷ್ಟೊತ್ತಿಗೆ 1171 ಜನ ಶೇರ್ ಹೋಲ್ಡರ್ ಆಗಿರ್ತಾರೆ. ಮತ್ತೆ ಅಷ್ಟೊತ್ತಿಗೆ ಶೇರ್ ಅಮೌಂಟ್ 28,83,250 ರೂಪಾಯಿ ಆಗಿರುತ್ತೆ. ಶೇರ್ ನಿಧಿನೇ 3,16,399 ರೂಪಾಯಿ ಆಗಿರುತ್ತೆ. ಠೇವಣಿ ಅಷ್ಟೊತ್ತಿಗೆ 2 ಕೋಟಿ ಚಿಲ್ಲರೆ ಠೇವಣಿ ಆಗುತ್ತೆ. ಡೆಪಾಸಿಟ್ ಸಾರ್ವಜನಿಕರ ಡೆಪಾಸಿಟ್ 2 ಕೋಟಿ ಅಷ್ಟು ಅಮೌಂಟು ಆಗುತ್ತೆ. ಅಲ್ಲಿಂದ ಪ್ರಾರಂಭ ಆದ್ಮೇಲೆ ಮತ್ತೆ ನಾನು ಇನ್ನು 20-25ನೇ ಸಾಲಿಗೆ ನಾನು ಅಧ್ಯಕ್ಷನಾಗಿ ಪ್ರಾರಂಭ ಮಾಡ್ತೀನಿ. 2015ರಿಂದ 20ನೇ ಸಾಲಿನ ನಿರ್ದೇಶಕರಾಗಿರ್ತಾರೆ. ನಾನು ಉಪಾಧ್ಯಕ್ಷ ಆಗಿರ್ತೀನಿ. 15ರಿಂದ 20ನೇವರೆಗೂ ನಾನು ಉಪಾಧ್ಯಕ್ಷ ಆದ್ಮೇಲೆ ನೆಕ್ಸ್ಟ್ ನಾನು ಅಧ್ಯಕ್ಷನಾಗಿ ಮುಂದಿನ ಸಾಲಿಗೆ ನಾನು ಅಧ್ಯಕ್ಷನಾಗಿ ಬರ್ತೀನಿ. 20ರಿಂದ 25ನೇ ಸಾಲಿಗೆ 20ರಿಂದ 25ನೇ ಸಾಲಿಗೆ ಅಧ್ಯಕ್ಷನಾಗ್ತೀನಿ. ಮತ್ತೆ 2ನೇ ಬಾರಿಗೆ ಅಧ್ಯಕ್ಷ ಆಗಿದೆ. ಈಗ ಮತ್ತೆ 25ರಿಂದ 30ನೇ ಸಾಲಿಗೂ ನಾನು ಈಗ 2ನೇ ಬಾರಿಗೆ ಅಧ್ಯಕ್ಷರಾಗಿ ಮುಂದುವರೆದಿದ್ದೀನಿ. ಈಗ 2015 ಮೊತ್ತ ಶೇರ್ ಅಮೌಂಟ್ ಕಡಿಮೆ. ಈಗ ಪ್ರೆಸೆಂಟ್ ಎಷ್ಟು ಬಂಡವಾಳದಿಂದ ಹಿಡಿದಿದೆ ಬ್ಯಾಂಕ್? ನಾವು ಈಗ ಇವತ್ತಿಗೆ ಅಂದರೆ 2024-25ನೇ ಸಾಲು ನನ್ನ ಏನು ಒಂದು 2ನೇ ವರ್ಷದ ಟರ್ಮ್ ಅಂದರೆ ದಶಮಾನೋತ್ಸವ ಏನು ಮಾಡಿದ್ವಲ್ಲ, ನಾವು ದಶಮಾನೋತ್ಸವ ಮಾಡ್ತೀವಿ. 10 ವರ್ಷ ದಶಮಾನೋತ್ಸವ ಮಾಡಿ ನಾವು ಕಾರ್ಯಕ್ರಮ ಕ್ಲೋಸ್ ಮಾಡಿದಾಗ ನಮ್ಮ ಹತ್ರ 1,322 ಜನ ಶೇರ್ ಹೋಲ್ಡರ್ ಆಗ್ತಾರೆ. 86,25,500 85,25,500 ರೂಪಾಯಿ ನಮ್ಮದು ಒಟ್ಟು ಶೇರ್ ಬಂಡವಾಳ ಆಗುತ್ತೆ. ನಿಧಿಗಳು 1,05,75,477 ರೂಪಾಯಿ ಆಗುತ್ತೆ. 8,43,06,687 ರೂಪಾಯಿ ನಮ್ಮದು ಟೋಟಲ್ ಶೇರ್ಗೆ ಅಂದರೆ FD ಬರುತ್ತೆ. ಅಷ್ಟು FD ಬರುತ್ತೆ. ಆ FDನ ನಾವು ಮಾಡ್ತೀವಿ, ಸಾಲಗಳಾಗಿ ಕೊಡ್ತೀವಿ. 9,35,000 ರೂಪಾಯಿನ ನಾವು ಸಾಲ ಹಾಕಿ ಕೊಟ್ಬಿಟ್ಟು ಅಷ್ಟಕ್ಕೆ 43,39,113 ರೂಪಾಯಿ ಆ ವರ್ಷದಲ್ಲಿ ಲಾಭ ಬರುತ್ತೆ. ಅಷ್ಟು ಅಂತಕ್ಕೆ ಲಾಭದಾಯಕ ತಂದು ನಿಲ್ಲಿಸ್ತೀವಿ. ಈಗ ಟೋಟಲ್ ನಮ್ಮಲ್ಲಿ ಹೆಚ್ಚು ಕಡಿಮೆ 10 ಕೋಟಿ ಚಿಲ್ಲರೆ ನಮ್ಮಲ್ಲಿ FD ಇದೆ. ಈಗ FD 10 ಕೋಟಿ ಚಿಲ್ಲರೆ ಇದೆ. ಟೋಟಲ್ ಅಮೌಂಟ್ ಒಂದು ವರ್ಷಕ್ಕೆ ಎಷ್ಟು ಇದು ಮಾಡ್ತೀವಿ ಸರ್ ನೀವು ಬ್ಯಾಂಕಲ್ಲಿ ವಹಿವಾಟ? ನಮ್ದು 12 ಕೋಟಿ ಟೋಟಲ್ 12 ಕೋಟಿ ಚಿಲ್ಲರೆ ಆಗಿರುತ್ತೆ ಅಲ್ಲ. ಒಂದು ವರ್ಷಕ್ಕೆ 12 ಕೋಟಿ 13 ಕೋಟಿ ಟ್ರಾನ್ಸಾಕ್ಷನ್ ಮಾಡ್ತೀವಿ. ಒಂದು ವರ್ಷಕ್ಕೆ 12-13 ಕೋಟಿ ವಹಿವಾಟು ಮಾಡ್ತೀರಾ? ಹೌದು ಸರ್. ನಿಮ್ಮ ಬ್ಯಾಂಕಿಂದ ಷೇರುದಾರರಿಗೆ ಮತ್ತು ಗ್ರಾಹಕರಿಗೆ ಏನೇನು ಸೌಲಭ್ಯ ಕೊಡ್ತೀವಿ ಸರ್ ನೀವು? ನಾವು ಷೇರುದಾರರಿಗೆ ಮತ್ತು ಗ್ರಾಹಕರಿಗೆ ಎಲ್ಲರಿಗೂ ಮೊದಲನೇದಾಗಿ ಜಂಟಿ ಸಾಲ ಕೊಡ್ತೀವಿ. ಜಾಯಿಂಟ್ ಲೋನ್ ಕೊಡ್ತೀವಿ. ಜಾಯಿಂಟ್ ಲೋನ್ ಆದಮೇಲೆ ಸ್ಯಾಲ್ರಿ ಅಂದರೆ ಸರ್ಕಾರಿ ನೌಕರಿ ಇರ್ತಕ್ಕಂಥವ್ರಿಗೆ ಶಾಲೆ ಲೋನ್ ಕೊಡ್ತೀವಿ. ಶಾಲೆ ಲೋನ್ ಕೊಡ್ತೀವಿ. ಅದಾದ ವೆಹಿಕಲ್ ಲೋನ್ ಕೊಡ್ತೀವಿ. ವಾಹನ ಅಂದ್ರೆ ಬೈಕ್ ಕೂಡ ಕಾರ ಎಲ್ಲವೂ ಕೊಡ್ತೀವಿ. ಬೈಕ್ ಎಲ್ಲವಕ್ಕೂ ಕೊಡ್ತೀವಿ. ಎಲ್ಲವಕ್ಕೂ ವಾಹನ ಸಾಲ ಕೊಡ್ತೀವಿ. ಅದಾದ್ಮೇಲೆ ಮನೆ ಕಟ್ಟಿರ್ತಕ್ಕಂಥವ್ರಿಗೆ ಮನೆ ಸಾಲ ಕೊಡ್ತೀವಿ. ಆಮೇಲೆ ಸೈಟ್ ಪರ್ಚೇಸ್ ಮಾಡೋರಿಗೆ ಪರ್ಚೇಸ್ ಸಾಲ ಕೊಡ್ತೀವಿ. ಸೈಟ್ ಲೋನ್ ಮತ್ತು ಸೈಟ್ ಪರ್ಚೇಸ್ ಮಾಡಿರ್ತಕ್ಕಂಥವ್ರಿಗೂ ಅವ್ರಿಗೆ ನಾವು ಮಾರ್ಟ್ಗೇಜ್ DTT ಮಾಡ್ಕೊಂಡ್ರೆ ಮಾರ್ಟ್ಗೇಜ್ ಮಾಡ್ಕೊಂಡು ಸಾಲ ಕೊಡ್ತೀವಿ. ಬ್ಯಾಂಕಿಗೆ ಕೊಡ್ತೀವಿ ಲೋನ್ ಅವರಿಗೆ. ಹೌದು.
ಹಾಂ ಹಾಂ ಅಂದ್ರೆ ಬೇರೆ ಏನು ಈಗ ಏನು ಡಿಸ್ಟ್ರಿಕ್ಟ್ ಕೋಆಪರೇಟಿವ್ ಸೊಸೈಟೀಸ್ ಸೇರಿದಾವೆ ಹಾಂ ಅವ್ರು ಹೆಂಗ್ ಸಾಲದ ಸೌಲಭ್ಯ ಕೊಡ್ತೀವಿ ನಿಯಮಗಳು ಸೇಮ್ ಅಲ್ಲ ಆ ಅದೇ ಥರನೇ. ರೀತಿನೇ ಕೊಡ್ತೀವಿ ನಾವು. ಹಾಂ ಆ ನಿಯಮ ಪ್ರಕಾರ ಕೊಡ್ತೀವಿ. ಹಾಂ ಸರ್, ನಿಮ್ಮದು ಅಂದಾಜು ಒಂದು ವರ್ಷಕ್ಕೆ ಎಷ್ಟು ಲಾಭಾಂಶ ಸಿಗ್ಬೋದು ಸರ್, ಅಂದಾಜು ಒಂದು ಇಯರ್ಗೆ? ಈ ವರ್ಷ ನಮಗೆ 60 ಲಕ್ಷ ಲಾಭ ಬಂದಿದೆ. 60 ಲಕ್ಷ ಲಾಭ ಒಂದು ವರ್ಷಕ್ಕೆ? ಒಂದು ವರ್ಷ ಈ ವರ್ಷಕ್ಕೆ ಹಾಂ. ಇದೆಲ್ಲ ಕಡಿಮೆ ಅಂದ್ರೆ ಪ್ರತಿ ವರ್ಷನೂ ಒಂದೊಂದ್ ತರ ಬಂದಿದೆ. ಫಸ್ಟ್ನೇ ವರ್ಷ 66,000 ಬಂದಿತ್ತು. ಎರಡನೇ ಅಂದ್ರೆ 15-16ರಲ್ಲಿ ಪ್ರಾರಂಭಿಕಲ್ಲಿ 66,000 ಬಂದಿತ್ತು. ಎರಡನೇ ಪ್ರಾರಂಭಿಕ ಹೋದಾಗ 1,32,000 ಬಂತು. ಮತ್ತೆ ನೆಕ್ಸ್ಟ್ ಇಯರ್ 17-18ರಲ್ಲಿ 2 ಲಕ್ಷ ಚಿಲ್ಲರೆ ಬಂದಿತ್ತು. 18-19 4 ಲಕ್ಷ 5 ಲಕ್ಷ ಬಂತು ನಿಯರ್ಲಿ. 19-20ನೇ ಸಾಲಲ್ಲಿ 7,91,000 ಬಂದಿತ್ತು. ಆಮೇಲೆ 20-21ಕ್ಕೆ 8 ಲಕ್ಷ, 21-22ಕ್ಕೆ 15 ಲಕ್ಷ, 22-23ಕ್ಕೆ 21 ಲಕ್ಷ, 23-24ಕ್ಕೆ 35 ಲಕ್ಷ, 24-25 43 ಲಕ್ಷ ಬಂದಿತ್ತು ಟೋಟಲ್. ಈಗ ನೀವು ನಿಮ್ಮ ಅಧ್ಯಕ್ಷ ಅವಧಿಯಲ್ಲಿ ನಿಮ್ಮ ಷೇರುದಾರ ಮಕ್ಕಳಿಗೆ SSLC PUC ಫಸ್ಟ್ ಕ್ಲಾಸ್ ಮಕ್ಕಳಿಗೆ ಪ್ರೋತ್ಸಾಹ ಕೊಟ್ಟಿದ್ರೆ? ಕೊಡ್ತೀವಿ ನಾವು. ಪ್ರತಿ ವರ್ಷನೂ ನಾವೇನು ಜನರಲ್ ಬಾಡಿ ಏನ್ ಮಾಡ್ತೀವಿ ಅಂದ್ರೆ ವಾರ್ಷಿಕ ಸಭೆ ಏನ್ ಮಾಡ್ತೀವಿ. ಅವಾಗ SSLC ಮಕ್ಕಳಿಗೆ 4,000 ಕೊಡ್ತೀವಿ, PUC ಮಕ್ಕಳಿಗೆ 5,000 ಕೊಡ್ತೀವಿ. ಅಂದ್ರೆ ನಿಮ್ಮ ಷೇರುದಾರ ಮಕ್ಕಳಿಗೆ ಪ್ರತಿ ಪುರಸ್ಕಾರ ಮಾಡಿ ಕೊಡ್ತೀವಿ. ಪ್ರತಿ ವರ್ಷ ಕೊಡ್ತೀವಿ? ಪ್ರತಿ ವರ್ಷನೂ ಕೊಡ್ತೀವಿ. ಅಂದ್ರೆ ಆ ಬ್ಯಾಂಕ್ ಆರಂಭ ದಿನಗಳಿಂದ? ಇಲ್ಲ, ಆರಂಭ ದಿನಗಳಲ್ಲಿ ಕೊಡಕ್ ಆಗ್ಲಿಲ್ಲ. 2-3 ವರ್ಷ ಕೋವಿಡ್ ಬಂತು, 1 ವರ್ಷ ಮಾಡಿದ್ವಿ, 2 ವರ್ಷ ಕೋವಿಡ್ ಬಂತು, ಮಾಡಕ್ ಆಗ್ಲಿಲ್ಲ. ಅದಾದ ನಂತರ ಮತ್ತೆ ಕೊಡ್ಕೊಂಡ್ ಬಂದಿದ್ವಿ. ಅವಾಗೆಲ್ಲ ಕಡಿಮೆ ಕೊಡ್ತಾ ಇದ್ವಿ, 1,000-2,000 ಕೊಡ್ತಿದ್ವಿ. ಈಗ ಲಾಭಾಂಶ ಜಾಸ್ತಿ ಬಂದ್ರಿಂದ ಮಕ್ಕಳಿಗೆ ಸ್ವಲ್ಪ ಅನುಕೂಲ ಆಗ್ಲಿ ಅಂತ ಹೇಳ್ಬಿಟ್ಟು ಮಾಡಿದ್ವಿ. ನಾವು ದಶಮಾನೋತ್ಸವ ಮಾಡಿದ್ವಿ. ದಶಮಾನೋತ್ಸವ ಮಾಡಕ್ಕೆ 2024-25ಕ್ಕೆ 10 ವರ್ಷ ಆಗುತ್ತೆ. ಅದನ್ನ ದಶಮಾನೋತ್ಸವ ಕಾರ್ಯಕ್ರಮ ಮಾಡಿದ್ವಿ. ದಶಮಾನೋತ್ಸವ ಕಾರ್ಯಕ್ರಮ ಮಾಡಕ್ಕೆ 1 ಇಯರ್ ಮುಂಚೆ ಅಂದ್ರೆ 23-24ನೇ ಸಾಲಲ್ಲಿ ನಾವು ಅಹಲ್ಯಾಬಾಯಿ ಹೋಳ್ಕರ್ ಅಂದ್ರೆ ಏನು ಅಹಲ್ಯಾಬಾಯಿ ಹೋಳ್ಕರ್ ಮಧ್ಯಪ್ರದೇಶದಲ್ಲಿ ಏನು ರಾಣಿ ಮಹಾರಾಣಿ ಇದ್ರಲ್ಲ, ಅವರ ಹೆಸರಿನಲ್ಲಿ ಒಂದು FD ಅಂದ್ರೆ ಠೇವಣಿಯನ್ನ ಕ್ರಿಯೇಟ್ ಮಾಡ್ತೀವಿ. ಅಂದ್ರೆ ಮಹಿಳೆಯರಿಗೆ 18 ವರ್ಷ ದಾಟಿದಂತ ಮಹಿಳೆಯರು ಅವರಿಗೆ 3 ವರ್ಷ 1 ತಿಂಗಳು ಅಂದ್ರೆ 37 ತಿಂಗಳು ಇಟ್ರೆ ಅವ್ರಿಗೆ 10% ಬಡ್ಡಿಯನ್ನು ಕೊಡೋದು ಅಂತ ವಿಶೇಷವಾಗಿ. 10% ಬಡ್ಡಿ ಕೊಡೋದು ಅಂದ್ರೆ ಮಹಿಳೆಯರಿಗೆ ಪ್ರೋತ್ಸಾಹ ಆಗ್ಬೇಕನ್ನೋ ಒಂದೇ ಒಂದು ಕಾರಣಕ್ಕೆ ಅವ್ರಿಗೆ ನಾವು ಅದನ್ನ ಅಹಲ್ಯಾಬಾಯಿ ಹೋಳ್ಕರ್ದ ಅವರ ಜನ್ಮ ದಿನೋತ್ಸವದನ್ನೇ ನಾವು ಓಪನ್ ಮಾಡಿ ನಮ್ಮ ಜನರಲ್ ಬಾಡಿಯಲ್ಲಿ ಅದನ್ನ ಪ್ರಾರಂಭ ಮಾಡ್ತೀವಿ. ರೆಗ್ಯುಲೇಷನ್ ಪಾಸ್ ಮಾಡಿ ಪ್ರಾರಂಭ ಮಾಡ್ತೀವಿ. ಮತ್ತೆ ನನ್ನ 5 ವರ್ಷ ಅವಧಿಯಲ್ಲಿ ಒಂದು 20/50 ಅಂದ್ರೆ ನಗರದ ಮಧ್ಯಭಾಗದಲ್ಲಿ, ಇನ್ನು ತುಮಕೂರು ನಗರದ ಮಧ್ಯಭಾಗದಲ್ಲಿ ಒಂದು ಸೈಟ್ ಅನ್ನ ಖರೀದಿ ಮಾಡಿದ್ವಿ ನಾವು. ಬ್ಯಾಂಕಿಂಗ್ ಮಾಡ್ಬೇಕಂತಾನೆ ಖರೀದಿ ಮಾಡಿದ್ವಿ. ಈಗ ಇನ್ನು ಮುಂದಿನಗಳಲ್ಲಿ ಇನ್ನೂ ಒಂದು ಸೈಟ್ ತಗೋಬೇಕು ಅನ್ನೋ ಆಸಕ್ತಿ ಇದೆ. ಬಿಲ್ಡಿಂಗ್ ಮಾಡಬೇಕು, ಮತ್ತೆ ಇನ್ನು ಬ್ರಾಂಚ್ ಪರ್ಮನೆಂಟ್ ಬಿಲ್ಡಿಂಗ್ ಮಾಡಬೇಕು. ಹೌದು, ಮತ್ತೆ 16 ಬ್ರಾಂಚ್ ಮಾಡಬೇಕು. 16 ಬ್ರಾಂಚ್ಗಳನ್ನು ನಮ್ಮ ಸ್ವಂತ ಕಟ್ಟಡದಲ್ಲೇ ಮಾಡ್ಬೇಕು ಅನ್ನೋ ಭಾವನೆ ಇಟ್ಕೊಂಡು ಕೆಲಸ ಮಾಡ್ತಿದ್ವಿ ನಾವು ಇಲ್ಲಿವರೆಗೂ. ನಮಗೆ ನೀವು ಒಂದು ಸರಿ ಅಧ್ಯಕ್ಷ ಆಗಿರ್ತೀರಾ, 2ನೇ ಬಾರಿಗೆ ಅಧ್ಯಕ್ಷ ಆಗ ಅವಕಾಶ ಯಾಕೆ ಬಂತು? ಯಾಕೆ ನಿಮ್ಮನ್ನೇ ಆಯ್ಕೆ ಮಾಡಿರೋದು? ನಾವು 2ನೇ ಬಾರಿಗೆ ಅಧ್ಯಕ್ಷಕ್ಕೆ 1ನೇ ಬಾರಿಗೆ ಇನಾಮಿನೇಷನ್ ಆಗ್ತೀವಿ. 2ನೇ ಬಾರಿಲಿ ನಿರ್ದೇಶಕರಾಗಿ ಎಲ್ಲ ಇನಾಮಿನೇಷನ್ ಆಗ್ತೀವಿ. ಅಂದ್ರೆ 2ನೇ ಬಾರಿಗೆ ಇನಾಮಿನೇಷನ್ ಆಗ್ತೀವಿ. ಅಧ್ಯಕ್ಷ ಸ್ಥಾನಕ್ಕೆ ಎಲೆಕ್ಷನ್ ಮಾಡ್ತಾರೆ. ಅಧ್ಯಕ್ಷ ಸ್ಥಾನದಲ್ಲಿ ಎಲೆಕ್ಷನ್ ನಲ್ಲಿ ನಾನು ಗೆಲ್ತೀನಿ, ಹಂಗಾಗಿ ನನ್ನ ಅಧ್ಯಕ್ಷ ಸ್ಥಾನಕ್ಕೆ ಎಲೆಕ್ಟ್ ಆಗ್ತೀನಿ. ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಎಲೆಕ್ಷನ್ ನಡೆಯುತ್ತೆ. ಅಧ್ಯಕ್ಷ ಉಪಾಧ್ಯಕ್ಷ ಎಲೆಕ್ಟ್ ಆದಾಗ ನನ್ನ ಅಧ್ಯಕ್ಷನಾಗಿ ಎಲೆಕ್ಟ್ ಮಾಡ್ತಾರೆ. ಹಂಗಾಗಿ ನಾನು 2ನೇ ಬಾರಿಗೆ ಅಧ್ಯಕ್ಷರಾಗಿ ಕಂಟಿನ್ಯೂ ಮಾಡ್ತೀನಿ. ಅಂದ್ರೆ ಅಲ್ಲಿಗೆ ಸಹಕಾರ ಇತ್ತು ಅಂತ, ಎಲ್ಲರ ಬೆಂಬಲ ಸಹಕಾರ ಇತ್ತು. ಯಾಕಂದ್ರೆ 2ನೇ ಬಾರಿ ಸಹಕಾರ ಕೊಟ್ರೆ ನಾವು ನೆಕ್ಸ್ಟ್ ಟೈಮ್ ಬಹಳ ಕಷ್ಟ ಆಡಳಿತ ಅಧಿಕಾರಿ ಹಿಡಿಯೋದು ಅಂತ ಕಂಟಿನ್ಯೂ ಆಗೋದು ಗೌರವ ಐತೆ, ಕೆಲಸ ಮಾಡ್ತಾರೆ ಅಂತ ದೃಷ್ಟಿಯಿಂದ. ಸರ್, ನಿಮ್ಮ ಒಂದು ಜೀವನದ ಪಯಣದಲ್ಲಿ ರಿಯಲ್ ಎಸ್ಟೇಟ್ ಮಾಡ್ತೀರಾ, ಸಕ್ಸಸ್ಫುಲ್ ಆಗ್ತೀರಾ, ಒಂದು ಸಹಕಾರ ಇಲಾಖೆಗೆ ಬರ್ತೀರಾ, ಸಹಕಾರ ರಂಗಕ್ಕೆ ಅಲ್ಲಿ ಸಕ್ಸಸ್ಫುಲ್ ಆಗ್ತೀರಾ. ಯಾವಾಗಾದ್ರೂ ಇಷ್ಟು ಒಂದು ಜೀವನದಲ್ಲಿ ಸಹಕಾರ ರಂಗ ಮತ್ತು ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಫೇಲ್ ಆಗಿದ್ದು ಉಂಟಾ? ಫೇಲು 2016ನೇ ಇಸ್ವಿಯಲ್ಲಿ ಡಿಮಾನಿಟೈಸ್ ಆದಾಗ ನಾವು ಸ್ವಲ್ಪ ಫೇಲ್ ಆಗಿದ್ವಿ. ಅದೇ ಒಂದು 2-3 ವರ್ಷ ನಾವು ಅದನ್ನ ಸುಧಾರಿಸ್ಕೊಂಡ್ವಿ. ಆವಾಗ ಯಾವ ರಂಗದಲ್ಲಿ? ರಿಯಲ್ ಎಸ್ಟೇಟ್ ಅಲ್ಲಿ. ಅನಂತರ ಆಮೇಲೆ 2019-20ರಲ್ಲಿ 18ರಲ್ಲಿ 19 ಫೇಲ್ ಆದ ಸಮಯದಲ್ಲಿ ಅದನ್ನ ರಿಕವರಿ ಯಾವ ಟೈಪ್ ಮಾಡ್ಕೊಂಡ್ರೆ ಏನ್ ಪ್ಲಾನ್ ಮಾಡಿದ್ರಿ? ರಿಕವರಿ ನಷ್ಟ ಹೆಂಗಾಯ್ತು?
ನಷ್ಟ ಆಗಲಿಲ್ಲ, ವ್ಯಾಪಾರಗಳು ಕಡಿಮೆ ಆದವು, ಕುಂಠಿತ ಆದವು ಅಷ್ಟೇ. ನಮಗೆ ನಷ್ಟ ಆಗಲಿಲ್ಲ, ವ್ಯಾಪಾರಗಳು ಕುಂಠಿತ ಆದವು ನಿಧಾನಕ್ಕೆ. ಅಂದರೆ ಒಂದು 2 ವರ್ಷ ಮತ್ತೆ ಅದು ಪಿಕಪ್ ತಗೊಳಕ್ಕೆ 2 ವರ್ಷ ಟೈಮ್ ತಗೊಂತು. ಅದಾದ ನಂತರ ಮತ್ತೆ ರಿಕವರ್ ಆಯಿತು. ಬ್ಯಾಂಕ್ ಸೆಕ್ಟರ್ಲಿ ಏನಾಯಿತು, 19, 20, 21ರಲ್ಲಿ ಕೋವಿಡ್ ಪ್ರಾರಂಭ ಆಯಿತು. ಕೋವಿಡ್ ಪ್ರಾರಂಭ ಆದಾಗ್ಲೂ ಅದು ನಮಗೆ ಸಭೆಗಳಿಗೇನು ಬಂದಿರಲ್ಲ. ಅಲ್ಲಿಂದ ಏನು ಮಾಡ್ತೀವಿ, ಪ್ರಾರಂಭ ಮಾಡ್ತೀವಿ ನಾವು. ಆ 91ನೇ ಇಸ್ವಿಯಿಂದ ಪ್ರಾರಂಭ ಮಾಡಿ ಸಿದ್ದರಾಮಯ್ಯರು ಏನು ಅವರ ಕಾರ್ಯಚಟುವಟಿಕೆ ಬಗ್ಗೆ ಮತ್ತು ಅವ್ರ ಹಿಂದುಳಿದ ಜನಪರ ಕಾಳಜಿ ಮತ್ತು ಜಾತ್ಯತೀತರ ಮನೋಭಾವ ಇದನ್ನೆಲ್ಲ ಕಂಡು ನಾವೇನು ಮಾಡ್ತೀವಿ, ಅವರ ಅನುಯಾಯಿಯಾಗಿ ಕೆಲಸ ಮಾಡೋಕ್ಕೆ ಪ್ರಾರಂಭ ಮಾಡ್ತೀವಿ. ಆವಾಗ ನಮಗೆ ಉಲ್ನಾಯಕ್ ಡಾಕ್ಟರ್ ಅವರು ಸಹ ನಮ್ಮ ಜೊತೆ, ಅವ್ರ ಜೊತೆ ನಾವು ಸೇರಿ ಡಾಕ್ಟರ್ ಉಲ್ನಾಯಕ್ ಸಾಹೇಬ್ರ ಜೊತೆಗೆ ಪ್ರಾರಂಭ ಮಾಡ್ತೀವಿ. ಅಲ್ಲಿಂದ ಸಾಹೇಬರು ಪಕ್ಷದಿಂದ ಹೊರಗಡೆ ಬರ್ತಾರೆ. ಪಕ್ಷದಿಂದ ಹೊರಗಡೆ ಬಂದಮೇಲೆ 4-5ರಲ್ಲಿ ಅಮಾವಾಸ್ಯೆ ಏನು ಬರುತ್ತಲ್ಲ, ಅಮಾವಾಸ್ಯೆ ದಿನನೇ ಅವ್ರನ್ನ ಹೊರಗಡೆ ಹಾಕ್ತಾರೆ. ಆ ದಿನ ನಾವು ಅವ್ರ ಜೊತೆ ಸೇರ್ತೀವಿ. ಅಲ್ಲಿಂದ ಎಲ್ಲ ಅಹಿಂದ ಫಂಕ್ಷನ್ಗಳು, ಅವ್ರೇನು ಅಹಿಂದ ಮಾಡಿದ್ರು ಎಲ್ಲ ಸಭೆಗಳಿಗೂ ಹೋಗ್ತೀವಿ. ತುಮಕೂರಲ್ಲಿ ವಿಶೇಷವಾಗಿ ನಾವು 40 ಜನ ಸೇರಿಕೊಂಡು ನಮ್ಮ ಸಾಹೇಬ್ರ ಕಾರ್ಯಕ್ರಮ ಚೆನ್ನಾಗಿ ಮಾಡೋಕ್ಕೆ ಉಲ್ನಾಕರ ನೇತೃತ್ವದಲ್ಲಿ ನಾವು ಒಂದು ಅಹಿಂದ ಕಾರ್ಯಕ್ರಮ, ಅಂದರೆ ಇತಿಹಾಸ ಇರ್ತಕ್ಕಂಥ ಕಾರ್ಯಕ್ರಮ ಬಿಡಿ, ಹಿಂದೇನು ಆಗಿರಲ್ಲ, ಮುಂದೆ ಆಗೋದಿಲ್ಲ, ಅಷ್ಟು ಜನ ಸೇರೋದಿಲ್ಲ ಅಂತ ಕಾರ್ಯಕ್ರಮ. ಯಾವ ವರ್ಷ, ಯಾವ ಇಯರ್? 2006ನೇ ಇಸ್ವಿಯಲ್ಲಿ ಆ ಕಾರ್ಯಕ್ರಮ ಸಿದ್ದರಾಮಯ್ಯ ಕರೆಸಿ ಸಮಾವೇಶ ಮಾಡ್ತೀವಿ. ಆ ಸಮಾವೇಶ ಅಹಿಂದ ಸಮಾವೇಶ ಇತಿಹಾಸ ಆಗುತ್ತೆ. ಈ ತುಮಕೂರು ಜಿಲ್ಲೆಗೆ, ತುಮಕೂರು ಇದಕ್ಕೆ ಇತಿಹಾಸ ಕಾರ್ಯಕ್ರಮ ಮಾಡ್ತೀವಿ. ಆ ಕಾರ್ಯಕ್ರಮ ಮಾಡ್ತಾ ಅದ್ರ ಜೊತೆನೆ ನಡ್ಕೊಂಬಂದ ದಾರಿ ಅದು. ನನಗೆ ಆ ಕಾರ್ಯಕ್ರಮ ಮಾಡಿದ ನಂತರ ಮತ್ತೆ ಹಲವಾರು ನಮ್ಮ ಸಮಾಜ ಕಾರ್ಯಕ್ರಮ, ಬೇರೆ ಕಾರ್ಯಕ್ರಮ ಮಾಡಿದಾಗ ಆ ಕಾರ್ಯಕ್ರಮ ಪ್ರೇರಣೆಗಳು ಮತ್ತು ಆ ಸಹಕಾರಗಳು ಮತ್ತು ನನ್ನ ಜನ ಒಪ್ಕೊಳ್ಳೋಕ್ಕೆ, ಸೊಸೈಟಿ ಮಾಡಿದಾಗ ನನ್ನ ಜೊತೆ ಅವರೆಲ್ಲ ಸಹಕರಿಸೋಕ್ಕೆ ಅಥವಾ ನನ್ನ ಬಗ್ಗೆ ನಡ್ಕೊಂಡು ಹೋಗೋಕ್ಕೆ ಅದನ್ನು ಕಾರಣ ಅಂತ. ನೀವು ಅಹಿಂದ ಆರಾಧನೆ ಮಾಡೋ ಟೈಮಲ್ಲಿ ಈತ ನಮ್ಮ ಸಮುದಾಯ ಬಗ್ಗೆ ಆಸಕ್ತಿ ಐತಪ್ಪ, ಒಳ್ಳೆ ವರ್ಕರ್ ಇದನ್ನಪ್ಪ ಅನ್ನೋ ದೃಷ್ಟಿಯಿಂದ ನಿಮಗೆ ಕೈ ಜೋಡಿಸಿರಲ್ಲ. ಹೌದು, ಕೈ ಜೋಡಿಸಿದ್ರೆ ಇವತ್ತು ಆ ಭಾವನೆಯಲ್ಲಿ ನಡ್ಕೊಂಡು ಹೋಗ್ತಾರೆ. ಇದು ನಂಬಿದ್ರೆ ಇದಾಗಲ್ಲಪ್ಪ, ಏನು ಪೋಲ್ ಆಗಲ್ಲ, ಕರೆಕ್ಟ್ ಮೆನ್ಷನ್ ಪ್ರಾಮಾಣಿಕತೆ ಇರೋ ವ್ಯಕ್ತಿ ಅಂತೇಳಿ ನಿಮ್ಮೆಲ್ಲ ನಿಮ್ಮ ಜೊತೆಗೆ ಕೈ ಜೋಡಿಸಿ ಎಲ್ಲ ರಂಗದಲ್ಲಿ. ಆ ಒಂದು ಇದನ್ನೇ ಕಾರಣ ಆಯ್ತು ನಿಮಗೆ, ಪ್ರಾಮಾಣಿಕತೆನೇ ಕಾರಣ ಆಯ್ತು ಈ ಒಂದು ಮಟ್ಟಕ್ಕೆ ಬರ್ಲಿಕ್ಕೆ. ಹೌದು. ನೀವು ಇಷ್ಟು ಒಬ್ಬ ಸಾಮಾನ್ಯ ಸರಾಯಿ ಡಿಪೋದ ಕೆಲಸ ಕೂಲಿ ಕಾರ್ಮಿಕರ ಸೇರ್ಪಡೆಗೊಂಡು ಈ ಮಟ್ಟಕ್ಕೆ ಬರಲಿಕ್ಕೆ ನಿಮ್ಮ ಒಂದು ನಾಲೆಡ್ಜ್ ಯಾವ ಥರ, ಅಂದರೆ ಒಂದು ಯಾವುದನ್ನು ಇಟ್ಕೊಂಡು ನೀವು ಸಕ್ಸಸ್ಫುಲ್ ಆದ್ರಿ? ಪ್ರಾಮಾಣಿಕತೆನ ಅಥವಾ ಸಮಯದ ಪ್ರಜ್ಞಾನ ಅಥವಾ ಯಾವುದರಲ್ಲಿ? ಯಾವುದೇ ವಿಚಾರ ಮಾಡಬೇಕಾದ್ರೆ ಮೊದಲು ನಮ್ಮ ಮನಸ್ಸಲ್ಲಿ ಅದ್ರ ಬಗ್ಗೆ ಪ್ರಾಮಾಣಿಕವಾಗಿ ಮಾಡ್ತೀನಿ ಅನ್ನೋ ನಂಬಿಕೆ ಇರಬೇಕು. ಆಮೇಲೆ ನಾನು ಮಾಡ್ತೀನಿ, ಸಕ್ಸಸ್ಫುಲ್ ಆಗ್ತೀನಿ ಅಂತ ಇರಬೇಕು. ಏಳು ಬೀಳು ಮತ್ತು ಅರಿವು ಅಥವಾ ಕಡಿಮೆ ಇರ್ಬೋದು, ಅದನ್ನ ಬೇರೆಯಿಂದ ತಿಳ್ಕೋಬಹುದು. ನಾನು ಮಾಡ್ತೀನಿ ಅನ್ನೋ ಮನಸ್ಥಿತಿ ಇದ್ದ ಮಾತ್ರ ಯಾವುದೇ ಕಾರ್ಯ ಮಾಡಕ್ ಸಾಧ್ಯ. ಆಮೇಲೆ ಒಂದು ನಂಬಿಕೆ ಇರಬೇಕು. ಅದನ್ನ ನಾವು ಮಾಡ್ತೀವಿ ಅನ್ನೋ ಛಲದಿಂದ ನಾವು ಮಾಡಿದ್ರೆ ಮಾತ್ರ ಯಾವುದೇ ಒಂದು ಕಾರ್ಯ ಮಾಡಕ್ಕೆ ಸಾಧ್ಯ ಅಂತ ನನ್ನ ಅನಿಸಿಕೆ. ಯಾವಾಗ್ಲೂ ಒಂದು ಕಾರ್ಯಕ್ರಮ ಮಾಡ್ತೀವಿ ಅಂದ್ರೆ ಅದಕ್ಕೆ ಶ್ರದ್ಧೆಯಿಂದ ಮಾಡ್ತೀವಿ. ಅವರು ರೆಡಿ ಇರಬೇಕು, ನಾವು ರೆಡಿ, ಮನಸ್ಥಿತಿ ರೆಡಿ ಇರಬೇಕು, ನಾವು ಮಾಡೋಕ್ಕೂ ರೆಡಿ ಇರಬೇಕು. ಮನಸ್ಥಿತಿ ಮತ್ತು ನಮ್ಮ ಆಸಕ್ತಿ ಎರಡರ ಮೇಲೆ ನಾವು ನಂಬಿಕೆ ಬಿಟ್ಕೊಂಡು ಮಾಡಿದ್ದೀನಿ. ಸರ್, ನಿಮ್ಮ ಈ ಒಂದು ಪಯಣದಲ್ಲಿ 20-30 ವರ್ಷ ಜೀವನದ ಪಯಣದಲ್ಲಿ ನಿಮ್ಮನ್ನ ಯಾರಾದರೂ ಏನು ನಿಮ್ಮ ಕೈಲಿ ಆಗಲ್ಲ, ಅದೆಲ್ಲ ಮಾಡೋಕ್ಕಾಗೋದು, ನೀನೊಬ್ಬ ಕಾಮನ್ ಪರ್ಸನ್ ಅನ್ನೋದು ಉಂಟು ಸರ್? ಯಾರು ನಿಮ್ಮ ಕೈಲಿ ಆಗಲ್ಲ ಅಂತ ಅವಮಾನ ಮಾಡಿದ್ದು? ಬಹಳ ಜನ ಹೇಳಿದ್ದಾರೆ, ನೀವೆಲ್ಲ ಯಾಕೆ ಹೊಸ ಸೊಸೈಟಿ ಮಾಡಿದ್ರಿ, ನಿಮ್ಗೆ ಅದರಿಂದ ಏನು ಉಪಯೋಗ, ಇರೋದೇ ಮುಂದುವರಿಸ್ಬೋದಾಗಿತ್ತು ಅಂತೆಲ್ಲ. ಈಗ ಬೇರೆ ಬೇರೆ ಜನಾಂಗದವರು ಬೇರೆ ಬೇರೆ ಭಾಳ ಸೊಸೈಟಿಗಳು ಮಾಡಿ ಅವ್ರು ಮಾಡ್ತಕ್ಕಂಥ ಅವಮಾನಗಳನ್ನ ನೀವು ಹೆಂಗೆ ತೊಗೊಂಡ್ರಿ, ಹೆಂಗೆ ಸ್ವೀಕಾರ ಮಾಡಿದ್ರಿ? ನಾನು ಅವ್ರನ್ನ ಏನು ಹೇಳಿರೋ ಅವನ್ನೆಲ್ಲ ಸ್ವೀಕರಿಸಿದ್ದೀನಿ. ಯಾಕೆ ಸ್ವೀಕರಿಸಿದ್ದೀನಿ ಅಂದರೆ ನಮ್ಮ ಜನಾಂಗಕ್ಕೆ ನೆಸೆಸಿಟಿ ಇದೆ ಅಂತ ನನಗೆ ಗೊತ್ತಿದೆ. ಈಗ ಒಂದು ಸಂಸ್ಥೆ, ಆರ್ಥಿಕ ಸಂಸ್ಥೆ ಬೆಳೆದ್ರೆ ಎಷ್ಟು ಜನ ಅದರಲ್ಲಿ ಇರ್ಬೋದು ಅಂತ. ಈಗ ಒಂದೇ ಒಂದು ಸಂಸ್ಥೆ ಆದರೆ 4 ಜನ ಕೆಲಸ ಇರ್ತಾರೆ, 2ನೇ ಸಂಸ್ಥೆ ಆದರೆ 8 ಜನ ಆಗ್ತಾರೆ, 3 ಸಂಸ್ಥೆ ಆದರೆ 12 ಜನ ಆಗ್ತಾರೆ. ಆಮೇಲೆ ಹಣನೂ ಅಷ್ಟೇ, ಒಬ್ರು ಈಗ ಏನಂದ್ರೆ ಕೋಪರೇಟಿವ್ ಸೊಸೈಟಿ ಅಂದ್ರೆ ಲೋಕಲ್ ಇರ್ತಕ್ಕಂಥ ಬಾಡಿನೇ ಇರುತ್ತೆ. 10 ಜನ ಅವ್ರಿಗೆ ಬೇಕಾಗಿರ್ತಾರೆ, 10 ಜನ ಬೇಡದವ್ರು ಇರ್ತಾರೆ. ನಾವು ಬೇರೆ ಇನ್ನೊಂದು ಕೋಪರೇಟಿವ್ ಸೊಸೈಟಿ ಮಾಡಿದಾಗ ಆ ಬೇಡ ಜನ ನಮ್ಮಲ್ಲಿ ಬರ್ಬೋದು. ಆಮೇಲೆ ಅವರು FD ಇಡ್ಬೋದು. ಅಲ್ಲಿಂದ ಇನ್ನೊಬ್ರಿಗೆ ಅಲ್ಲಿ ತಗೊಳಕ್ಕೆ ಆಸಕ್ತಿ ಇಲ್ದಂತರು ಅಥವಾ ಅಲ್ಲಿ ಅನುಕೂಲ ಇಲ್ಲದ್ರು ಈ ಸೊಸೈಟಿಯಲ್ಲಿ ತಗೊಳ್ಬೋದು ಅಂತ ಆ ಒಂದು ಭಾವನೆ ಇಟ್ಕೊಂಡು ನಾನು ಪ್ರಾರಂಭ ಮಾಡಿದ್ದೆ. ಎಲ್ಲ ಒಂದು ಬ್ಯಾಂಕಿಂದ ಎಲ್ಲ ಸೌಲಭ್ಯ ಎಲ್ಲರಿಗೂ ಸಿಗಕ್ಕೆ ಸಾಧ್ಯ ಇಲ್ಲ. ಹಂಗಾಗಿ ಬೇರೆ ಹಂಗೆ ಮಾಡಿದ್ರೆ ಆ ಒಂದು ಜನ ಇಲ್ಲಿ ಬಂದು ನಮ್ಮನ್ನ ಡೆವಲಪ್ಮೆಂಟ್ ಆಗ್ಬೋದು, ಅವ್ರಿಗೊಂದು ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿಯಿಂದ. ಹೌದು, ಆ ಥರ ದೃಷ್ಟಿಯಿಂದ ಮಾಡಿದ್ದು ನಾವೆಲ್ಲ ಸೇರಿ. ಸರ್, ನಿಮ್ಮ ಬ್ಯಾಂಕು ಜಿಲ್ಲಾ ಸಹಕಾರ ಬ್ಯಾಂಕ್ ಒಳಗೆ ನೋಂದಣಿ ಆಗಿದೆ ಸರ್? ಇಲ್ಲ, ಜಿಲ್ಲಾ ಕೋಪರೇಟಿವ್ ಬ್ಯಾಂಕಲ್ಲಿ ನೋಂದಣಿ ಅಂದರೆ ಶೇರ್ ತಗೋಬೇಕಾಗಿತ್ತು. ನಾವು ಇನ್ನೂ ಶೇರ್ ತಗೊಂಡಿಲ್ಲ. ಈಗ ಇನ್ನು ಮುಂದೆ ಪ್ರಯತ್ನ ಮಾಡೋಣ ಅಂತಿದ್ದೀನಿ. ಈ ಸಲ ತಗೊಂಡು
ಯೂನಿಯನ್ ಬ್ಯಾಂಕಲ್ಲಿ ಇದೆ ನಮ್ಮದು, ಜಿಲ್ಲಾ ಯೂನಿಯನ್ ಬ್ಯಾಂಕ್. ಜಿಲ್ಲಾ ಯೂನಿಯನ್ ಬ್ಯಾಂಕಲ್ಲಿ ಶೇರ್ ಹೋಲ್ಡರ್ ಆಗಿದ್ದೀವಿ ನಾವು. ಈಗ DCB ಬ್ಯಾಂಕಲ್ಲಿ ತಗೋಬೇಕು. ಸರ್, ನೀವು ಒಂದು ಆರಂಭ ದಿನಗಳಲ್ಲಿ ಒಬ್ಬ ಸಾಮಾನ್ಯ ಪರ್ಸನ್ ಆಗಿ ಒಂದು ಬ್ಯಾಂಕಲ್ಲಿ ಸಕ್ಸಸ್ ಆಗ್ತಾರೆ, ಸಕ್ಸಸ್ ಆಗ್ತೀರಾ. ಆ ಸಕ್ಸಸ್ ದಿನಗಳಿಂದ ನಿಮಗೆ ಯಾರಾದರೂ ಒಬ್ಬ ಮನುಷ್ಯನ ಸಕ್ಸಸ್ ಆಗಿ ಒಬ್ಬರು ಆಯ್ಕೆ ಬೇಕಂತಾನೆ ಒಂಥರ ಆಗಬೇಕಪ್ಪ ನಾನು ಅನ್ನೋ ದೃಷ್ಟಿಯಿಂದ ಆ ಥರ ನಿಮ್ಮ ಜೀವನದಲ್ಲಿ ಯಾರನ್ನು ಆಯ್ಕೆ ಮಾಡಿದ್ರೆ ನೀವು ಸಕ್ಸಸ್ಫುಲ್ ಆಗಿರೋ ವ್ಯಕ್ತಿನ? ಇದಾರಲ್ಲ ನಮ್ಮ ಸಿದ್ದರಾಮಗೌಡ ಪಾಟೀಲ್ರು ಏನು ಅವರು ಸಹಕಾರ ಇಲಾಖೆಯಲ್ಲಿ ಮೊದಲೇದು ಭಾರತ ದೇಶ ಇದ್ರಲ್ಲ, ಅವರ ಒಂದು ಸಹಕಾರ. ಈಗ ಯಾಕಂದ್ರೆ ಅವ್ರದ್ದು ನಮ್ದು ಓಪನಿಂಗ್ ಏನಿದೆಯಲ್ಲ, ಅವರು 25-5 ಪ್ರಾರಂಭ ಮಾಡಿದ್ದು, ನಮ್ದು 25-5 ಪ್ರಾರಂಭ ಆಗಿರೋದು. ನಮ್ಗೆ ಅದೊಂದೇನೋ ನಮ್ಗೆ ಕೋಇನ್ಸಿಡೆಂಟ್ ಇದ್ದಂಗೆ, ನಮ್ಗೆ ಅವ್ರು ಇದಾರಲ್ಲ ಅವರ ಪ್ರೇರಣೆ ಸಾಕು ಅಂತ. ಅಂದ್ರೆ ಒಬ್ಬ ಹಳ್ಳಿಯಲ್ಲಿರ್ತಕ್ಕಂಥ ಅವರೇ ಮಾಡಿದರೆ ಆ ಕಾಲಕ್ಕೆ ಮಾಡಿದ್ರು ಅಂದ್ರೆ ನಾವ್ಯಾಕೆ ಮಾಡಬಾರ್ದು, ನಾವ್ಯಾಕೆ ಶುದ್ಧವಾಗಿ ನಡೆಸಬಾರ್ದು, ಶುದ್ಧವಾಗಿ ನಡೆದ್ರೆ ಏನಾಗುತ್ತೆ, ಯಾಕೆ ಆಗಲ್ಲ ಅನ್ನೋ ಅಲ್ಲಿ ಆ ನಂಬಿಕೆ ಮೇಲೆ ನಾವು ಪ್ರಾರಂಭ ಮಾಡಿದ್ದು. ನಮ್ಗೆ ಅವರೇ ಪ್ರೇರಣೆ. ಹೌದು, ಸಿದ್ದರಾಮಯ್ಯ ಪಾಟೀಲ್ ಮೇಲೆ ನಾವು ಅವರ ಪ್ರೇರಣೆ ಮೇಲೆನೆ ನಾವು ಸಹಕಾರನ ಪ್ರಾರಂಭ ಮಾಡಿದ್ದು. ಸರ್, ಈಗ ನಿಮ್ಮ ಬ್ಯಾಂಕು ಒಂದು ತುಮಕೂರು ಜಿಲ್ಲಾ ಮಟ್ಟಕ್ಕೆ ಇಷ್ಟು ಕೋಟಿ ವ್ಯವಹಾರ ಮಾಡ್ತಿದ್ದಿಲ್ಲ, ಮುಂದಿನ ಬ್ಯಾಂಕ್ನ ಯಾವ ಥರ ಇನ್ನೂ ಡೆವಲಪ್ಮೆಂಟ್ ಮಾಡ್ಕೊಂಡು ಉದ್ದೇಶ? ಈಗ ತಾಲೂಕು ಮಟ್ಟದಲ್ಲಿ ಇದ್ದದ್ದ ಈಗ ಜಿಲ್ಲಾ ಮಟ್ಟ ಮಾಡಿದ್ವಿ. ಜಿಲ್ಲೆ ಆಮೇಲೆ ನಮ್ಮಲ್ಲಿ ಮೊದಲೆಲ್ಲ 25 ಲಕ್ಷ ಅಷ್ಟೇ ಇತ್ತು, ಈಗ 50 ಲಕ್ಷ ಮಾಡಿದ್ವಿ. ಮುಂದೆ ನಾವು ನಮ್ಮ ಉದ್ದೇಶ ಏನಂದರೆ ಜಿಲ್ಲೆಯಲ್ಲಿದೆ ಇನ್ನು ಸ್ಟೇಟ್ ಲೆವೆಲ್ಗೆ ಪ್ರಮೋಟ್ ಮಾಡಬೇಕು ಅಂತ ಒಂದು, ಮತ್ತು 10 ಬ್ರಾಂಚ್ಗಳು ಮಾಡಬೇಕು, ಮತ್ತು ಇನ್ನಷ್ಟು FDನ ತರಬೇಕು, ಮತ್ತು ಸಾಲ ನಮ್ಮ ಜನಕ್ಕೂ ಮತ್ತು ಹಿಂದುಳಿದವ್ರಿಗೆ ಎಲ್ಲ ಜನಕ್ಕೂ ಕೊಡಬೇಕು ಅನ್ನೋ ಮನೋಭಾವನೆ ಇಟ್ಕೊಂಡಿದ್ದೀನಿ. ಮತ್ತು ಸ್ವಂತ ಕಟ್ಟಡಗಳು ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ. ಈಗ ಆಲ್ರೆಡಿ ಒಂದು ಸೈಟ್ ತಗೊಂಡಿದ್ವಿ, ಇನ್ನೂ ಒಂದು ಸೈಟ್ ತಗೊಂಡು ಅದನ್ನು ಬಿಲ್ಡಿಂಗ್ ಮಾಡಬೇಕು, ಮತ್ತು ಸ್ವಂತ ಕಟ್ಟಡದಲ್ಲಿ ನಮ್ಮ ಎಲ್ಲ ಬ್ರಾಂಚ್ಗಳು ಮಾಡ್ಬೇಕನ್ನೋ ಉದ್ದೇಶ ಇಟ್ಕೊಂಡಿದ್ದೀನಿ. ಅಂದರೆ ಈ ಒಂದು ಕಾಳಿದಾಸ ಬ್ಯಾಂಕನ್ನು ಹೈಂದವರ್ಗ ಧ್ವನಿಯಾಗಿ ಬ್ಯಾಂಕ್ ಮಾಡಬೇಕು ಉದ್ದೇಶ ಇದೆ. ಹೌದು, ಹೈಂದವ ಧ್ವನಿಯಾಗೆ ಮಾಡಿದ್ದು. ಆಮೇಲೆ ಈಗ ಎಲ್ಲ ಜನಾಂಗದ ಎಲ್ಲ ಜನಾಂಗದವರಿಗೂ ಲೋನ್ ಕೊಟ್ಟಿದ್ದೀವಿ ನಾವು. ಯಾವ ಜಾತಿಯರಿಗೂ ಕೊಟ್ಟಿಲ್ಲ ಅಂತ ಹೇಳಂಗೆ ಇಲ್ಲ, ಎಲ್ಲ ಜಾತಿಯರು ಇದ್ದಾರೆ ನನ್ನಲ್ಲಿ. ನಿಮ್ಮ ಬ್ಯಾಂಕಲ್ಲಿ ಲೋನ್ ಪಡಲಿಕ್ಕೆ ಅವರ ಅರ್ಹತೆ ಏನಿರಬೇಕು? ಅವರು 18 ವರ್ಷ ಮೇಲ್ಪಟ್ಟಿರಬೇಕು, ಹಾಗೂ ಮತ್ತು ಅವ್ರಿಗೆ KYC ಅಂದರೆ ಏನು ಆಧಾರ, ಪಾನು ಮತ್ತು ವಾಸ ದೃಢೀಕರಣ ಪತ್ರ ಇವನ್ನೆಲ್ಲ ಹೊಂದಿರಬೇಕು. ಮತ್ತು ನಾವು ಸಾಲ ಕೊಟ್ಟರೆ ಅವ್ರು ಮರುಪಾವತಿ ಮಾಡೋಷ್ಟು ಶಕ್ತಿ ಇರಬೇಕು. ಅದನ್ನು ನೋಡ್ಕೊಡ್ತೀವಿ. ಸ್ಯಾಲ್ರಿ ಲೋನು ಸರ್ಕಾರಿ ನೌಕರಿಗೆ ಮಾತ್ರ ಅವಕಾಶ ಮಾಡಿಕೊಟ್ಟಿದ್ವಿ. ಇನ್ನು ಪ್ರಾಪರ್ಟಿ ಲೋನು ಮತ್ತು ಮನೆ ಕಟ್ಟೋರು ಅವ್ರ ಆದಾಯ ನೋಡಿ ಆದಷ್ಟು ಅವರು ಕಟ್ಟಕ್ಕೆ ಶಕ್ತಿವಂತರು ಅನಿಸಿದರೆ ನಾವು ಅದನ್ನು ನಮ್ಮ ಸಭೆಯಲ್ಲಿಟ್ಟು ಪರಿಗಣಿಸಿ ಕೊಡ್ತೀವಿ. ಸರ್, ನೀವು ನಿಮ್ಮ ಇಷ್ಟು ಒಂದು ಜೀವನದ ಪ್ರಯಾಣದಲ್ಲಿ ಯಾವಾಗಾದ್ರೂ ಫೇಲ್ ಆದಾಗ ನೀವು ಹತ್ತದುಂಟ? ಭಾಳ ಸಲ ಹತ್ತದುಂಟು. ಹೌದಾ? ಯಾವಾಗ ಆ ಥರ ಸನ್ನಿವೇಶ? ಆ ಥರ ಸನ್ನಿವೇಶ ಅಂದರೆ ನಮ್ಮ ವ್ಯವಹಾರ ಕುಂದಾಗ ಒಂದ್ಸಲ ಯೋಚನೆ ಮಾಡಿ ಹತ್ತದುಂಟು. ಅಂದರೆ ನಾವೇನು ಇನ್ನು ಯಾಕಂದರೆ ಕೋವಿಡ್ ಟೈಮಲ್ಲಿ ಇನ್ನು ಮುಂದೆ ನಾವು ವ್ಯವಹಾರ ಮಾಡ್ತೀವಾ ಇಲ್ವಾ, ನಾವೆಲ್ಲ ಹಾಕಿದ ವ್ಯವಹಾರಗಳ ಕೈ ತಲ್ತಲ್ಲ ಅಂತ ಒಂದು ಸಲ ಆ ಥರ ಉಂಟು ಅಷ್ಟೇ. ಮತ್ತೆ ಅದನ್ನೇನು ನಾವು ಆ ಥರ ಮತ್ತೆ ಚಿಂತೆ ಮಾಡಲಿಲ್ಲ. ಮುಂದೆ ದಿನಗಳಲ್ಲಿ ನಾವು ಅದನ್ನು ಚೇತರಿಸ್ಕೊಂಡು ಮೂಮೆಂಟ್ ಆದ್ವಿ. ಕೊರೋನಾ ಟೈಮಲ್ಲಿ ಹತ್ತಿದ್ವಿ ಅಷ್ಟೇ. ಸರ್, ನೀವು ಒಂದು ಲೀಡರ್ಶಿಪ್ಪನ್ನು ಸಕ್ಸಸ್ಫುಲ್ ಆಗಲಿಕ್ಕೆ ನೀವು ಜೀವನದಲ್ಲಿ ಅಳವಡಿಸಿದ 3 ಮೌಲ್ಯಗಳು ಯಾವ್ದು ಸರ್? ಒಂದು ನ್ಯಾಯಯುತವಾಗಿರಬೇಕು, ಒಂದು ಆದಷ್ಟು ಯಾವುದೇ ವಿಚಾರವಾದ ಪ್ರಾಮಾಣಿಕವಾಗಿ ನಡ್ಕೋಬೇಕು, ಮತ್ತು ಕಾಯಕವನ್ನು ಯಾವತ್ತೂ ನಂಬಿ ಇರಬೇಕು. ಕಾಯಕವನ್ನು ಕೆಲಸವನ್ನು ನಂಬಬೇಕು. ಸರ್, ನೀವು ಒತ್ತಡ ಸಮಯ, ಈಗ ನೀವು ರಿಯಲ್ ಎಸ್ಟೇಟ್ ಅಂತಕ್ಕಂಥ ಅದನ್ನು ಹುಡುಕಬೇಕು, ಇನ್ವೆಸ್ಟ್ ಮಾಡಬೇಕು, ಸೇವಿಂಗ್ ಮಾಡಬೇಕು, ಅದು ಇನ್ವೆಸ್ಟ್ ಹೂಡಿಕೆನೆ. ಬ್ಯಾಂಕಿಂದು ಜವಾಬ್ದಾರಿ ಸ್ಥಾನ, ಯಾಕಂದರೆ 15ರಿಂದ ಷೇರುದಾರರು ನಿಮ್ಮ ಕೈಗಿರ್ತಾರೆ ಅಂದಾಗ ನಿಮ್ಮದೇ ಆದಂಥ ಒಂದು ಇದು ಇರುತ್ತೆ, ಅಲ್ಲಿ ತೂಕ ಇರುತ್ತೆ. ಆ ಒಂದು ಒತ್ತಡ ಸಮಯವನ್ನು ನೀವು ಹೇಗೆ ನಿಭಾಯಿಸ್ತೀರಿ ಸರ್? ಅಲ್ಲಿ ಕುಟುಂಬ ಮತ್ತೆ ಹೇಗೆ ನಿಭಾಯಿಸ್ತೀರಿ? ಆ 3 ಹೇಗೆ ತೊಗೊತೀರಿ? ಎಷ್ಟು ಇದರಲ್ಲಿ ನಿಭಾಯಿಸ್ತೀರಿ ನೀವು? ಇದನ್ನು ಒತ್ತಡ ಅಂತ ನಾನು ಅನ್ಸ್ಕೊಳ್ಳೋದೇ ಇಲ್ಲ. ನನಗೆ ಅದು ಒತ್ತಡ ಅಂತ ನಾನು ಅದನ್ನು ಆಲೋಚನೆ ಮಾಡೋದೇ ಇಲ್ಲ. ಇದು ಒಂದು ನನಗೆ ಪಾರ್ಟ್ ಆಫ್ ವರ್ಕ್ ಅಂತಾನೆ ಮಾಡ್ಕೊಂಡು ಹೋಗ್ತೀನಿ, ಜವಾಬ್ದಾರಿ ಕೆಲಸ ಅಂತ. ಏನು ನಮ್ಮ ಕುಟುಂಬ ಇರುತ್ತೆ, ಕುಟುಂಬ ಥರನೇ ನಾನು ಇಲ್ಲಿವರೆಗೂ ನನ್ನ ಬ್ಯಾಂಕನ್ನು ನನ್ನ ಕುಟುಂಬದ ಬ್ಯಾಂಕ್ ಅಂತಾನೆ ನಡ್ಕೊಂಡು ಹೋಗಿರೋದು. ಆ ಥರ ಏನು ಜವಾಬ್ದಾರಿ ಇದೆ ಆ ಜವಾಬ್ದಾರಿಯಲ್ಲಿ ಅದು ಒಂದು ಭಾಗ ಅಂತ. ಸರ್, ಈಗ ನಿಮ್ಮ ತಂದೆ ತಾಯಿ ನಿಮ್ಮ ಜೊತೆಗೆ ಇದ್ದಿದ್ರೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಈ ಒಂದು ಸಕ್ಸಸ್ಫುಲ್ ಆದಂಥ ಒಬ್ಬ ಕೂಲಿ ಕಾರ್ಮಿಕ ಮಗನಾಗಿ ಹೋಗ್ತೀರ ನೀವು? ಭಾಳ ಸಂತೋಷ ಪಡ್ತಾ ಇದ್ರು, ಹೆಮ್ಮೆ ಪಡ್ತಾ ಇದ್ರು, ಮತ್ತೆ ಅವ್ರಿಗೆ ಖುಷಿ ಆಗ್ತಾ ಇತ್ತು. ಒಬ್ಬ ನಮ್ಮ ಮಗ ಇಷ್ಟು ಆನೆಸ್ಟಾಗಿ ಒಳ್ಳೆ ಕಾರ್ಯಗಳು ಮಾಡ್ತಾನೆ, ಇನ್ನು ಮುಂದೆ ಇದೇ ಥರ ಅವ್ರಿಗೊಂದು ಚೆನ್ನಾಗಿ ಅನಿಸ್ತಾ ಇತ್ತು, ನಮ್ಮ ಮುಂದೆ ಹಿಂಗಿದ್ದಾನೆ ಅಂತ.
ಈಗ ನೀವು ಒಂದು ಸಕ್ಸಸ್ಫುಲ್ ವ್ಯಕ್ತಿಯಾಗಿ ಬ್ಯಾಂಕಲ್ಲೂ ಮತ್ತು ರಿಯಲ್ ಎಸ್ಟೇಟ್ ಉದ್ಯಮಿಯಾಗಿ ನೀವು ಕಷ್ಟಪಡ್ತಕ್ಕಂಥ ಯುವಕರಿಗೆ ಏನು ಮಾದರಿ ವ್ಯಕ್ತಿಯಾಗಿ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ನಾನು ಎಲ್ಲ ಯುವಕರಿಗೆ ಒಂದೇ ಮಾತು ಹೇಳೋದು, ಮೊದಲು ನಾವು ದುಡಿಬೇಕು, ಮತ್ತು ಪ್ರಾಮಾಣಿಕವಾಗಿರಬೇಕು, ಮತ್ತು ಸಮಾಜದ ಏನು ಅಹಿತಕರ ಘಟನೆಗಳಿಗೆ ಬಲಿ ಆಗಬಾರ್ದು, ಯಾವುದೇ ದುಶ್ಚಟಗಳಿಗೆ ಬಲಿ ಆಗದಂಗೆ ನಾವು ಆದಷ್ಟು ಒಳ್ಳೆ ವ್ಯಕ್ತಿಯಾಗಿ ಹೊರಹೊಮ್ಮಕ್ಕಂತ ನಾನು ಆಸೆ ಪಡ್ತೇನೆ. ಇಷ್ಟೊತ್ತರ ಮಾತಾಡಕ್ಕೆ ಧನ್ಯವಾದ ಸರ್. ನಮಸ್ಕಾರ ಸರ್.